ಅಯ್ಯ ಗೌಡ್ತಾರ ಬರ್ರಿ, ನೀವೇನ್ ಹಿಂಗ್ರಿ? ಇಲ್ಲಿ ತನ ಬರುವಂಗ್ ಮಾಡಿ. ಯಾಕಂದ್ರ ಊರ್ ಜನ ಎಲ್ಲ ಮಾತಾಡಕತ್ತೈತಿ. ನಿನ್ನ ಮೊಮ್ಮಗ ಎಷ್ಟು ಹದಗೆಟ್ಟನಂತ. ಹದಗೆಟ್ಟಂಗ್ ಮಾಡಿ ಅವನು ಎಷ್ಟು ಬಡ್ಕೊಂಡ್ರು ನನ್ನ ಮಾತು ಕೇಳವಲ್ಲ. ಅಂತ ಏನು ಮೋಡಿ ಮಾಡಿ ಅವಂಗ? ಗೌಡ್ತಾರ, ನಾ ಏನ್ ಗೌಡ್ರಿಗೆ ನಮ್ಮ ಮನಿಗ್ ಬಾ ಅಂತ ಹೇಳಿ ಏನ್ ಕರೆಯಂಗಿಲ್ರಿ. ಅವ್ರಿಗೆ ಎಷ್ಟ್ ಹೇಳಿದ್ರೂ ಅವ್ರು ತಿಳ್ಕೊಳವಲ್ರು. ನಾನು ರಗಡ್ ಹೇಳ್ತೀನ್ರಿ, ಮದ್ವಿ ವಯಸ್ಸಾಗಿ ಮೀರ್ ಹೊಂಟಪ್ಪ, ಮದ್ವಿ ಆಗಂತ ರಗಡ್ ಹೇಳ್ತೀನ್ರಿ. ನನ್ ಮಾತ ಕೇಳವಲ್ರ ಅವ್ರು. ಅವ ಹೆಂಗ್ ಕೇಳ್ತಾನ? ಏನ್ ಬೇಕಾದೆಲ್ಲ ಅವ್ನ್ ಕೊಡ್ತಿ. ಅವ ಹೆಂಗ್ ನಿನ್ನ ಮಾತು ಕೇಳ್ತಾನ ಈಗ? ಯಾಕಂದ್ರ ಅವನ ನಿನ್ನ ಶರಗನ್ಯಾಗ ಕಟ್ಟಿ ಹಾಕೊಂಡಿ. ಅಲ್ಲ, ನಿನಗ್ ಮತ್ತಾರು ಸಿಗ್ಲಿಲ್ಲನ? ನನ್ನ ಮೊಮ್ಮಗ ಸಿಕ್ಕ ನೆಟ್ಕೊಂಡ್ ಕುಂಡ್ರಾಕ ಅವನ ಬಾಳೆ ಎಲ್ಲ ಹಾಳು ಮಾಡಿಟ್ಟು ಬಿಟ್ಟಿಯಲ್ಲ. ಗೌಡ್ತಾರ, ನಾನು ಏನ್ ಬೇಕಂತ ಮಾಡಿದ್ದಲ್ರಿ, ಅದ್ ಹೆಂಗೋ ಆಗಿ ಹೋಗೈತ್ರಿ. ಅವ್ರಿಗೆ ರಗಡ್ ತಿಳಿಸಿ ಹೇಳ್ತೀನ್ರಿ. ಅವ್ರು ತಿಳ್ಕೊಳಿಲ್ಲ ಅಂದ್ರೆ ನಾ ಏನ್ ಮಾಡ್ರಿ? ಹೆಂಗೋ ಆಗಿ ಹೋಗೈತಿ. ಹೆಂಗ್ ಹಾಕತ್ತೆ? ನೀನ ಒಪ್ಪದಿದ್ರ ನನ್ನ ಮೊಮ್ಮಗ ನಿನ್ ಮನೆಗೆ ಯಾಕೆ ಬರ್ತಿದ್ದ? ಆಗ ಹೇಳ್ಬೇಕು ಬುದ್ಧಿ, ನಮ್ಮ ಮನೆಗೆ ಬರ್ಬೇಡ ಅಂತ ಹೇಳಿ. ಮೊದಲು ಬುಟ್ಟಿ ಕೆಡ್ಕೊಂಡಾಳೆ, ಈಗ ಹೆಂಗೋ ಆಗಿ ಹೋಗೈತತ್. ನೋಡು, ನೀವ್ ಏನ್ ಮಾಡ್ತಿರೋ ಏನ್ ಬಿಡ್ತಿರೋ ನನಗೊಂದು ಗೊತ್ತಿಲ್ಲ. ನೀವಿಬ್ರು ಹಾಳು ಮಾಯಿ ಬೀಳ್ರಿ. ಆದ್ರ ಅವ ಮದುವೆ ಆಗ್ಬೇಕು. ಮದುವೆ ಆಗಿ ನಮ್ಮ ಮನೆಗೆ ವಾರಸ್ತಾರ ಬರ್ಬೇಕು. ನಾನು ಮರಿ ಮೊಮ್ಮಗನ ಆಡಿಸ್ಬೇಕ. ಅದು ನನ್ನ ತಲೆಯಾಗೈತಿ. ಅದ ನೀ ತಿಳ್ಕೊ. ಹೆಂಗ್ ಮಾಡ್ತಿ ಏನೋ ಗೊತ್ತಿಲ್ಲ. ಒಪ್ಪಿಸ್ದಿ ಈ ಊರಾಗಿರ್ತಿ, ಇಲ್ಲಂದ್ರ ನಿನ್ನ ಒಂದ್ ಕೈ ನೋಡ್ಕೊಂಡೇ ಬಿಡ್ತಾನ ಮತ್ತ. ಗೌಡ್ತಾರ, ನಿಮ್ ಜಾಗದಾಗ ನಿಂತ ವಿಚಾರ ಮಾಡಿದ್ರ ನನಗೂ ಎಲ್ಲ ಅರ್ಥ ಆಗ್ತೈತ್ರಿ. ಆಯ್ತ್ರಿ, ನಾನು ಗೌಡ್ರ ಜೋಡಿ ಒಂದ್ಸಲಿ ಮಾತಾಡಿ ನೋಡ್ತೀನ್ರಿ. ಅವ್ರಿಗೆ ಹೆಂಗಾರೆ ಮಾಡಿ ಮದ್ವಿಗೆ ಒಪ್ಪಿಸ್ತೀನ್ರಿ. ನೀವು ಇಲ್ಲೆಲ್ಲ ಬರಾಕ್ ಹೋಗ್ಬೇಡ್ರಿ. ಏನ್ರಿ ಕೆಲ್ಸ ಇದ್ರೆ ನನಗೆ ಹೇಳಿ ಕಳಿಸ್ರಿ, ನಾನೇ ಮನೆಗೆ ಬರ್ತೀನಿ. ಈಗ ಹೇಳಿದ್ರ ಅವ ಹೆಂಗ್ ಒಪ್ಕೋತಾನ? ಹೆಂಗ್ ಒಪ್ಕೋತಾನ? ಅವನೆಲ್ಲ ತಲೆ ಕೆಡ್ಸಿ ಹುಚ್ಚಿಡ್ಸಿಟ್ಟಿ. ಈಗ ಅವನು ಬುಟ್ಟೆ ಹಾಕೊಂಡ ನಾ ಎಲ್ಲ ಹೇಳ್ತೀನಿ ನಮ್ಮ ಮನೆಗೆ ಬರ್ತಾನ. ನಮ್ಮ ಮನೆಗೆ ಬಂದ ಅದಟ್ಟು ಒಬ್ರು ಕಳಿಬೇಕಂತೇನ? ಬ್ಯಾಡವಾ, ನಿನ್ಗೆ ಇಷ್ಟದ ಕೈ ಮುಗಿತಾನ. ನನ್ನ ಮನೆ ಪಟ್ಟ ನೀ ಬರಬೇಡ ಏನ? ಗೊತ್ತಾಗಂಗಿಲ್ಲ. ಬುದ್ಧಿ ಎಲ್ಲಿಟ್ಟದಿ? ತಲೆಯಾಗ ಬುದ್ಧಿ ಐತೆ ಲದ್ದಿನ ತುಂಬ್ಕೊಂಡಿದೇವ್. ಅದೇನು ಗೊತ್ತಿಲ್ಲ ನನಗ. ನನ್ನ ಮೊಮ್ಮಗನ ಮದುವೆ ಆಗಬೇಕ, ಇಲ್ಲಂದ್ರ ಗೊತ್ತೈತೆಲ್ಲ. ಅಷ್ಟ ತಿಳ್ಕೊ. ಹಿಂಗ ನೋಡ್ಕೋತ ಕೂಡ್ತೀರ ಏನ್ ಊಟತ್ ಮಾಡ್ತೀರ? ನೋಡ್ರಿ, ಏನು ನೀನ್ ನೋಡ್ಕೋತ ಕೂತ್ರೆ ಹೊಟ್ಟೆ ಹಸ್ತದ ಗೊತ್ತಾಗಂಗಿಲ್ಲ. ಬರೀ ನೀನ್ ನೋಡ್ಕೋತ ಕುಂಡಿರ್ಬೇಕು ಅನಿಸ್ತದೆ. ನೀವ್ ಹಿಂಗೆಲ್ಲಾ ಮಾಡೋದಕ್ಕ ಊರ್ ಮಂದಿಲ್ಲ ನನ್ನ ಹೆಸರು ಹೊಯ್ಕೊಳಿಕತ್ತಾರ. ಈಗ ಅವ್ರ್ಯಾಕ ಹೋಯ್ಕೋತಾರ? ಯಾಕೆ ಹೊಯ್ಕೊಂತಾರ? ಈಕಿ ಗೌಡನ್ ಬುಟ್ಟ ಹಾಕೊಂಡಾಳು, ತಂದ್ ಒಯ್ದು ಮನ್ಯಾಗ ಇಟ್ಕೊಂಡಾಳು. ಅದೇನ್ ಮದಿವಿಲ್ಲ, ಮಕ್ಳಿಲ್ಲ, ಏನಿಲ್ಲ, ಸುಮ್ಮ ಸನ್ಯಾಸಿಗಪ್ಲಿ ತಿರ್ಗಾಡತೈತಿ ಅಂತ ಊರಾನ್ ಮಂದಿ 108 ತರ ಮಾತಾಡ್ತಾರ. ಅವ್ರ ನಮ್ದೇ ನಾ ಜೀವನ ಮಾಡಕತ್ತೇನೆ, ನನಗೇನ್ ಇಷ್ಟ ಆಕತ್ತೇನ ಅದನ್ನ ಮಾಡವ. ಹಂಗಲ್ರಿ, ಈಗ ಕೇಳ್ರಿ ನನ್ ಮಾತ. ನೋಡು, ನಿಮ್ದು ಮದ್ವೆ ಅಂತ ಆಗ್ಬೇಕಿಲ್ಲ. ಮದ್ವೆ ಆಗ್ಬೇಕು, ನಿಮ್ ವಂಶ ಬೆಳಿಬೇಕು, ನಿಮ್ಗೂ ಮಕ್ಳಾಗ್ಬೇಕು. ವಂಶ ಬೆಳಿಬೇಕಾ? ಬಾ, ನಿನ್ನ ಲಗ್ನ ಆಗ್ತೀನಿ, ವಂಶ ಬೆಳೆಸೋನು. ಏನ ನನ್ ಜೋಡಿ ವಂಶ ಬೆಳೆಸ್ತೀರಿ? ಅಯ್ಯೋ ಅಯ್ಯೋ, ಏನ್ ತಿಳಿದ್ ಮಾತಾಡ್ತಿರೋ ತಿಳಿಲಾರ್ದೆ ಮಾತಾಡ್ತಿರೋ ಒಂದು ತಿಳಿಯಂಗಿಲ್ಲ. ಅದ್ರಾಗ ಏನ್ ತಪ್ಪೈತಿ? ನಿನ್ ಮದ್ವೆ ಆಗೋದ್ರಾಗ ಯಾವ್ದು ತಪ್ಪ ಅಲ್ಲ. ನಿಮ್ ಋಣ ನನ್ನಲ್ಲಿ ಭಾಳ ಐತಿ. ಸಣ್ಣ ವಯಸ್ಸಿನಾಗ ಗಂಡನ್ ಕಳ್ಕೊಂಡು ಯಾರು ಗತಿ ಇರ್ಲಾರ್ದೆ ನಾನಿದ್ದೆ. ಅವಾಗ ನೀವು ನನ್ ನೋಡಿ ನನ್ನ ಇಷ್ಟಪಟ್ಟು ಒಂದ್ ಬಾಳನ್ನು ಕೊಟ್ಟಿರಿ. ನಾ ಯಾವತ್ತೂ ಕಾಣ್ಲಾರ್ದ ಒಂದ್ ಪ್ರೀತಿ ತೋರ್ಸಿರಿ. ನಂಗೆ ಅದ್ರ ಬಿಟ್ಟು ಅದಕ್ಕಿಂತ ಹೆಚ್ಚಿಂದ ಯಾವ್ದು ಬೇಡ. ನೋಡು, ನೀರೇನ್ ಕಮ್ಮಿ ಇದೇನು? ನಾನು ಸಣ್ಣಾಗಿರ್ತಾಗ ನನ್ನ ತಂದೆ ತಾಯಿನ ಕಳ್ಕೊಂಡಿ. ನಮ್ಮ ಮಾಯಿ ಹಂಗೋ ಹಿಂಗೋ ಗುದ್ದಾಡಿ ನನ್ನ ದೊಡ್ಡವನ್ ಮಾಡಿ. ಆದ್ರೆ ಹತ್ತಿರದ ಪ್ರೀತಿ ಅನ್ನೋದು ಏನೋ ತೋರಿಸಿದ್ರೆ ಅದು ನೀನ ಅಲ್ಲ. ನನಗೆ ಮದುವೆ ಆಗುತ್ತೆ ಕಾಣಾಗ್ತದೆ. ನೀ ನನಗೇನು ಕಮ್ಮಿ ಮಾಡಿ ಅಂತೇಳಿ ನಾ ಮದುವೆ ಆಗ್ಬೇಕು? ಕಮ್ಮಿ ಅಂತ ಅಲ್ರಿ, ಈಗ ಊರ್ ಮಂದಿ ಏನಂತಾರ ನೋಡಿ. ನಿಮ್ಗ ವಯಸ್ಸಾಗೈತಿ, ಮನ್ಯಾಗ ಅಜ್ಜಿ ಒಬ್ರೇ ಇರ್ತಾರ, ಅವ್ರಿಗೂ ಬೇಕಲ್ಲ ಸಹಾಯ ಆಗಾಕ. ಅದಕ್ಕ ನೀವು ನನ್ನ ಮಾತು ಕೇಳಬೇಕು. ನನ್ನ ಸಂಬಂಧರೇ ನೀವು ಮದುವೆ ಆಗಬೇಕು. ನನಗೂ ಆಸೆ ಇರಂಗಿಲ್ಲ ಆ ಮರಿಗೌಡ್ರನ್ನ ನೋಡ್ಬೇಕಂತ. ಏಯ್ ರೇಂಕಾ, ಎದಕ್ಕೆ ನನ್ನ ತಿಳಿತನತ್ತದಿ? ಅದು ಮುಂದೆ ಅದಕ್ಕೆ ಏನೋ ಟೈಮ್ ಐತಿ. ಆದ್ರೆ ಈ ಸದ್ಯಕ್ಕೆ ನನ್ನ ಸಮಯ, ನನ್ನ ಒಳ್ಳೆ ಮೂಡ ಎಲ್ಲ ಹಾಳು ಮಾಡಕ್ ಹೋಗ್ಬೇಡ. ಈಗ ಒಟ್ಟ ನೀ ಸುಮ್ಮಿರೋದಿ. ಬರೀ ಇದೇ ಆಯ್ತು.
ಅದೇನ ಅಂತಾರಲ್ಲ ಸದಾಶಿವನಿಗೆ ಅದೇ ಧ್ಯಾನತ್ತ ಅದ್ನೇ ಮಾಡ್ಕೊತ್ಕೊಂಡ್ರಿ ಒಂದ್ ಮಾತು ಕೇಳಂಗಿಲ್ಲ ಅಂದ್ರೆ ಏ ರೇಣಿ ಬಾಯ್ಲೆ ಛೇ ಅಲ್ಲ ಕುರ್ಸಾಲೆ ಅವ್ ಬೇಲೆ ಹೋಗ್ಯಾನೋ ಏನೋ ಎಲ್ಲಾರು ಒಂದ್ ಹೆಣ್ಣು ತೆಗ್ದ ಮದ್ವಿ ಮಾಡ್ಬೇಕನ್ನಾಕತ್ತೇನೆ. ಮದ್ವಿ ಮಾಡ್ಬೇಕಂದ್ರ ಕೈಗೆ ಸಿಗುವಲ್ಲಾಗ್ಯಾನ. ಇಲ್ಲಿ ಹಾಳಾಗಿ ಹೋಗ್ಯಾನೋ ಏನೋ. ಯಾವ ಹುಡುಗಿಯೋ ಯಾವ್ದೋ ಒಂದು ಹುಡಾಳ ಹೆಂಗಸನ ಬೆನ್ನ ಹತ್ಯಾನ. ಅದು ತಲೆ ತುಂಬಿಸ್ ತಲೆ ಕೆಡಿಸ್ಬಿಟ್ಟೈತೆ ಆ ಹುಡುಗನ. ನನ್ನ ಮಾತು ಕೇಳಂಗಿಲ್ಲ, ಊಟ ಗೊತ್ತಿಲ್ಲ, ನೀರು ಗೊತ್ತಿಲ್ಲ. ಹಿಂಗೆ ಮಾಡಿದ್ರ ಜೀವನ ಹಾಳ ಮಾಡ್ಕೋತೈತಿ ಹುಡುಗ. ಹೆಂಗಾರ ಮಾಡಿ ಬುದ್ಧಿ ಹೇಳಿ ತಲೆಯಂದು ಇಳಿಸ್ಬೇಕಂದ್ರ ಆಕಿ ಬೆನ್ನ ಹತ್ತಿ ಅಡ್ಡಾಡಕತ್ಯಾನ. ಎಷ್ಟು ಹೇಳಿದ್ರು ನನ್ನ ಮಾತ ಕೇಳಂಗಿಲ್ಲ ಅಂತಾನ. ದೇವ್ರ ನೀನ ಒಂದು ದಾರಿ ತೋರ್ಸಪ್ಪ, ಇದಕ್ಕೆ ನೀನ ಒಂದು ದಾರಿ ತೋರ್ಸು. ಬರಲಿ ಅವಿಂದ ಬಂದು ಒಂದ್ರಾಗಿ ಎರಡು ಮಾಡೇ ಬಿಡ್ತಾನೆ ಇವತ್ತು. ಏನು ಆಕೆ ಬೇಕೋ ನನ್ನ ಮನೆ ಬೇಕೋ ನಾ ಬೇಕೋ ಅಂತ ಕೇಳ್ತಾನೆ. ಹೊರಗೆ ಹಾಕ್ತಾನೆ ಬರಲಿ ಅವ ಟೈಮ್. ಹಾಂ ಏ ಆಯ್ ಏನಾಗೈತಿ? ಯಾಕೆ ಬರ್ತದೆ ಹಿಂಗ? ಏನ್ ಚಿಂತೆ ಮಾಡತ್ತದಿ? ಅಲ್ಲ ಆಯಿ ಏನಾಗೈತಿ? ಹೇಳ ಹಿಂಗ್ ಸಟ್ಕೊಂಡ್ರೆ ಹಂಗೇನ ಗೊತ್ತಾಕತಿ? ಏನ್ ಹೇಳ್ದು ದಿವ್ಸ ಕಣ್ಣಾರ ನೋಡ್ತೇ ಇಲ್ಲ? ಎಷ್ಟೊತ್ತು ಮಾಡಿ ಸಾಯಿಲ್ಲ ಹಾ? ಮಾಡಿ 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 ಸಾಕಾಗೈತಿ ನನಗ. ಬರ್ಬರ್ತ ವಯಸ್ಸೇನ ನನಗೇನ್ ಕಡಿಮೆ ಆಕೈತೇನ? ಹಾ, ನನಗೂ ಮಾಡಿ 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 ಸಾಕಾಗಿ ಹೋಗೈತಿ. ಎಷ್ಟೊತ್ತು ಮಾಡ್ಲಿ ಹೇಳು? ವಯಸ್ಸಾತ, ಇನ್ನ ಕೂತ್ರ ನಿತ್ರ ಹೇಳಾಕ ಬರುವತ್ ನನಗ. ಅಂತಂದ್ರ ಎಷ್ಟು ಮಾಡ್ಲಿ ಹೇಳು? ಅಜ್ಜಿ ನೀ ಯಾಕೆ ಮಾಡಕ್ ಹೋಗಿ? ರಗಡ ಆಳ್ಗಳು ಅದಾವ. ಕೈಗೊಂದ್ ಕಾಲ್ಗೊಂದ್ ಆಳ್ ಇರ್ಬೇಕಾದ್ರೆ ನೀ ಕೆಲಸ ಮಾಡತ್ತಿದಿ. ನಿನಗ್ ಬ್ಯಾಡ ಅಂದ್ರ ನೀನ ಬರ್ಕೊಂಡ್ ಮಾಡತ್ತಿದಿ. ಆರಾಮ್ ಕುಂಡ್ರಲ್ಲ. ಆರಾಮ್ ಕುಂಡಿರ್ತಾನ ಬಾ, ಆರಾಮ್ ಕುಂಡ್ರಬೇಕಂತ ರಗಡ್ ಲೆಕ್ಕ ಹಾಕ್ಯಾನ. ಕರೆ ಏನ್ ಮಾಡೋದು? ನಾನು ಹನಿ ಬರ್ದಾಗಿಲ್ಲ. ಅದ ರಗಡ್ ಕೆಲಸದವ್ರ ಅದಾರತಿ. ಅವ್ರಿನ್ ಬಂದ್ ಪಾಟ್ ನಮ್ ಮನ್ಯಾಗ ರೊಟ್ಟಿ ಮಾಡ್ತಾರನ? ನಿನಗ್ ಊಟಕ್ ಬಡಿಸ್ತಾರನ? ಏನಿದ್ರು ನಾನ ಕಾಳಜಿ ಮಾಡ್ಬೇಕು ನಿನಗ್. ಅದಕ್ ನಿನಗ್ ಬಡ್ಕೊಳಕತ್ತೇನಿ. ನೋಡುವ ಆಯಿ, ಸುತ್ತಿ ಬೆಳೆಸೆ ಮಾತಾಡಕ್ ಹೋಗ್ಬೇಡ. ಏನೈತಿ ನೇರವಾಗಿ ವಿಷಯಕ್ಕ ಬಾ. ಈಗ ನನಗೆ ಏನ್ರ ಮಾಡಂದಿ ಅದರ ಹೇಳ. ಹಲೋ, ಇನ್ನ ಹೆಂಗಾರ ಹೇಳ್ಬೇಕು? ಬೆಳೆದು ಎಷ್ಟು ಉದ್ದು ದೊಡ್ಡವಾಗ್ಯದಿ, ಇನ್ನ ನನಗ್ ಹೇಳ ಅಂತೀಯಲ್ಲ. ಅದಕ್ಕನಪ್ಪ ಒಂದು ಮದ್ವಿ ಮಾಡ್ಕೊ ಅಂತ ಹೇಳ್ತೀನಿ. ಮತ್ತೇನ್ ಹೇಳ್ಬೇಕು? ಅಷ್ಟು ತಿಳಿಯಂಗಿಲ್ಲ ನಿನಗ? ನಮ್ಮ ಆಯಿ ಅದಕ್ಕೆ ನನಗ್ ಬುದ್ಧಿ ಹೇಳ್ತಾಳು ಅಂತ. ಎಷ್ಟು ಹೇಳಿದ್ರು ಬಡ್ಕೊಂಡ್ರು ಅಷ್ಟ ಐತಿ ನಿಂದು. ಏ ಆಯಿ, ನೀ ಸುಮ್ಮ ಸಿಟ್ಟಿ ಬರಬೇಡ. ದಗದ ಮಾಡಾಕ ಆಳ್ಗಳು ನಿನಗೆ ಇನ್ನ ಆಳ್ಗಳು ಕುಳಿ ಬಿದ್ರೆ ಹೇಳ. ಇನ್ನ ಆಳ್ಗಳು ರಗಡ್ ತರ್ತಾನ. ಇಷ್ಟಕ್ಕ ನಾ ಮದ್ವಿ ಆಗ್ಬೇಕಾ? ಇಲ್ಲ, ನೀ ಮಾಡ್ಕೋಬೇಡ ಮದ್ವಿ, ನಾನ ಮಾಡ್ಕೋತಾನ. ಏನದಿ ಅಂತನ ಇಷ್ಟೆಲ್ಲ ಹೇಳ್ರೆ ಸಾಕಾತ. ಹೇಳಿ ನಿನಗೂ ನನಗ್ ತಲ್ಯಾನ ಕೂದ್ಲು ಬೆಳಗ. ಅದು ಕರೆ ನೀನ್ಗೇನ ಬುದ್ಧಿ ಬರವಾತ. ಹಲೋ, ಇನ್ನ ಯಾವಾಗ್ರೆ ಮದ್ವಿ ಹಾಕಿ ಮದ್ವಿ ಆಗಲ್ಲ ಹಂಗ ಭಾವ ಆಗಿ ತಿರ್ಗಾಡ್ಬೇಕತ್ತೇನ? ತಿಳ್ಕೊ ಒಂದಿಟ್ಟು ಹೇಳೋದು. ನನಗೂ ಹೇಳಿ ಸಾಕಾಗಿ ಹೋಯ್ತು. ಹಲೋ ಯಪ್ಪ, ನಿನಗೆ ಎಷ್ಟು ಸಲಾರಿ ಹೇಳಿ? ಈಗ ಆಳುಗಳು ತರ್ತನತಿ, ಆಳುಗಳು ಕೆಲಸ ಮಾಡ್ತಾರು, ತಮ್ಮ ಮನೆಗೆ ಹೋಗ್ತಾರ. ಒಂದು ಮದುವೆ ಆಗತ್ತೀವಿ. ನನಗೂ ಒಬ್ಬಾಕಿ ಇಲ್ಲಿ ಕುತ್ಕೊಂಡ್ ಸಾಕಾಗೈತಿ. ಮರುಮಕ್ಕಳು ನೋಡ್ಬೇಕು ಅನ್ನೋ ಆಸೆ ಇರಂಗಿಲ್ಲನ? ಮನ್ಯಾಗ ಮಹಾಲಕ್ಷ್ಮಿ ತರ ನನ್ನ ಮೊಮ್ಮಗಳು ಮಟ್ಟಿ ತುಂಬ ಓಡಾಡ್ಕೊತಿದ್ರು ಅಂದ್ರ ಆಕಿ ಮಾರಿ ನೋಡಿದ್ರ ಖುಷಿ ಆಕೈತಿ ನನಗೂ. ಅದಕ್ಕ ಮದ್ವಿ ಮಾಡ್ಕೊ ಅಂತ ಹೇಳಾಕತ್ತೀನೋ ಯಪ್ಪ. ಅಯ್ಯ ನೀ ತುನೇ ಹೇಳ, ಬೇಕಾದ ಹೇಳ ಮಾಡ್ತಾನ ಕರೆ. ಆದ್ರ ಮದ್ವೆ ಆಗ ತೊಟ್ಟ ಹೇಳಕ್ ಹೋಗ್ಬೇಡ. ಯಾಕಂದ್ರೆ ನಂಗೆ ಮದ್ವೆ ಆಗೋ ಮನಸ್ಸ ಇಲ್ಲ. ನೀ ಸುಮ್ಮನೆ ನಂಗೆ ಕಾಣಕ್ ಹೋಗ್ಬೇಡ. ಈ ಸದಾ ಯಾರ ಬಡಿ ಅಂತ ಹೇಳು, ಬೇಕಾರ 10 ಕಿಲೋ ಜೋಳ ತಂದು ಹೋಗಿ ಅಂದ್ರೆ ಹೋಗಿತಾನೆ. ಆದ್ರೆ ಮದ್ವೆ ಆಗೋದು ಮಾತ್ರ ನನ್ ಮುಂದೆ ಎತ್ತಾಕ್ ಹೋಗ್ಬೇಡ. ನೀ ಯಾಕೆ ಮದ್ವೆ ಆಗ್ತಿ? ಅಲ್ಲ, ಅದೇನ ಅಂತಾರಲ್ಲ, ಹೊಟ್ಟೆ ತುಂಬಾ ಊಟ ಮಾಡಿ ಬಂದವನ್ಗೆ ಅಂತ ಹೇಳಿ ಎಡಿ ಮುಂದೆ ಇಡಾಕತ್ತೇನೆ. ಅವಾಗ ಯಾಕೆ ಅದ್ಯಾಕೆ ಬೇಕಾಗೈತೆ ಎಲ್ಲ ಚೆನ್ನಾಗಿ ಮಾಡಂಗಿಲ್ಲ ಅಂತ ಹೊಟ್ಟೆನ ತುಂಬೈತೆ ಅವಂಗ. ಅಲ್ಲೋ, ನೀ ಮದ್ವೆ ಆಗಂಗಿಲ್ಲ ಅಂದೆ ಅಂದ್ರ ಈ ಮನ್ಯಾಗ ಇರಂಗಿಲ್ಲ ಏನ? ಎಲ್ಲಾರು ದೂರ ಹೋಗಿ ಊರ್ಲ ಹಾಕೊಂಡ್ ಸತ್ ಹೋಗ್ಕನ. ಆಗ ತನ್ನಗ ಇರಾಕೆತ್ತ ಇದನ್ನೆಲ್ಲ ಮನಿ ಹಾಳು ಕೆಡಕೊಂಡ್. ಆಗ ಗೊತ್ತಾಕತ್ ನಿನಗೆಲ್ಲ. ನಮ್ಮ ಆಯ್ ಹೇಳಾಕತ್ತೇಳು, ಯಾಕೆ ಹಾಕಿದ್ ಕೇಳಿಲ್ಲತ್ತ. ಆಯ್ತಾ, ನೀ ಏನ್ ಸಹಾಯ ಮಾಡ.
ನೀ ಹೇಳ್ದಂಗ ಮದ್ವೆ ಆಕತ್ತು. ಇದ ಲಾಸ್ಟ್ ನಿನಗೆ ಹೇಳುದ ಏನ ಮದ್ವೆ ಆಗ್ಬೇಕು ಅಂದ ಇಲ್ದರ ನಾ ಊರ್ ಬಿಟ್ಟು ಹೋಗ್ಕನತ್ ಹೇಳಿ ನಿನಗ ಮದ್ವೆ ಆದಿ ಬೇಷ ಆತ ಇಲ್ದರ ನಾ ಇರಂಗೆ ಇಲ್ಲಿ ಮನ್ಯಾಗ ಇರಂಗಿಲ್ಲ. ಹಾ ವಿಚಾರ ಮಾಡ್ಕೊಂಡು ಹೇಳ ನನಗ. ಹಾ ಎಟ್ಟು ಬಡ್ಕೊಂಡ್ರು ಅಷ್ಟ ಐತಿ. ಆ ರೇಣುನು ಅದ ಹೇಳ್ಕೊಳಕ್ತಾಳ, ನಮ್ಮ ಮಾಯನು ಅದನ್ನ ಹೇಳಕ್ತಾಳ. ಆಯ್ತಾ ಇಬ್ರದು ಮನಸ್ನಾಗ ಅದ ಐತಂದ್ರೆ ನಾ ಏನು ಒತ್ತಾಯ ಮಾಡಿ ಅದ್ರಾಗ ಏನಾಗ್ತೈತಿ ಆಗಿದಾಯ್ತು ಅದು ಒಂದು ಮಾಡಿಬಿಟ್ಟ. ಬಾಲು ಹೇಳ ಏನ್ ವಿಚಾರ ಮಾಡ್ದೆಪ್ಪ? ಹಾ ನಾವ್ ನಿರ್ಧಾರಕ್ಕೆ ಬಂದನಿ. ಏನ ಯಾಕಂದ್ರ ಇಲ್ಲಿ ನಮ್ ಸಂಬಂಧಾಗ ಒಂದ್ ಹೆಣ್ ನೋಡೇನ ಯಪ್ಪ, ಬಹಳ ಚಂದ ಅದಾಳ. ನೀ ನೋಡಿದೆ ಅಂದ್ರ ಆಕಿನ ಕೈ ತೊಳ್ಕೊಂಡು ಮುಟ್ಬೇಕ ಹಂಗ ಅದಾಳ ಯಪ್ಪ. ಅರಗಿನೇ ಆಗೈತಿ ಹುಡುಗಿ. ನನ್ನ ಮನಿ ತಕ್ಕ ಸಸಿ ಅದಾಳಕಿ. ಏನ ನನ್ನ ಮೊಮ್ಮಗಳ ಛಾನೆ ಬಾಳ ಐತಿ. ಏನ ನೀನ್ ಏನ್ ಹೇಳ್ತಿ ಎಲ್ಲಾ ಕೇಳ್ಕೊಂಡ್ ಹೋಗ್ಕಾಳ. ಅದಕ್ಕ ಆಕಿನ ಮದ್ವಿ ಮಾಡ್ಕೊಂಡ್ಬಿಡ. ನೋಡ ಆಕೆ ಬಗ್ಗೆ ನನ್ನ ಮುಂದೆ ವರ್ಣನೆ ಮಾಡಕ್ ಹೋಗ್ಬೇಡ. ನಿನಗೇನು ನೀ ಹೇಳ್ದಂಗ ಒಪ್ಕೊಂಡು ಮದುವೆ ಆಗತ್ತಂದದಿ. ಆಕಿನ ನನ್ನ ಕೈ ತಕೊಂಡ್ ಮುಟ್ಟಬೇಕು ಅದನ್ನೆಲ್ಲ ನನಗೆ ಕೇಳತ್ತದಿ. ಒಟ್ ಮದುವೆ ಅಂತ ಆಗ್ತಾನೆ. ಆಕೆ ಹೆಂಗ್ ಅದಾಳ ಬಿಟ್ಟಳ ಅದ್ ನನಗ್ ಬೇಕಾಗಿಲ್ಲ. ನಾ ಮದುವೆ ಆಗೋದ ನಿನ್ ಸಂಬಂಧ, ನಂಗೆ ಮೊದ್ಲ ಮನಸ್ಸಿಗಿಲ್ಲ. ನೀ ಹೇಳಾಕತ್ತಾನ ಆಗತ್ತೇನೆ ಅಷ್ಟೇ. ಹೋಗ್ಲಪ್ಪ ಏನಾರ ಯಾಕೆ ಆಗಲ್ತಾಕ ಮದುವೆಗೆ ಒಪ್ಕೊಂಡಲ್ಲ ಅಷ್ಟ ಸಾಕ. ನನಗ ಹಾಲು ಕುಡ್ದಟ್ಟು ಸಂತೋಷ ಆಗೈತಿ ನೋಡಪ್ಪ. ನನ್ನ ಮೊಮ್ಮಗ ಇಷ್ಟು ಬೇಗ ನನ್ನ ಮಾತು ಕೇಳ್ತಾನತ್ತ ನನಗೆ ಅನಿಸಿರ್ಲಿಲ್ಲ. ಶಾಣೆ ನನ್ನ ಮೊಮ್ಮಗ ನೋಡಪ್ಪ. ಹುಡುಗಿ ಅಪ್ಪ ಒಬ್ಬದಾನ, ಅವ್ವ ತೀರ್ಕೊಂಡಾಳ. ಮೊದಲ ಪರದೇಶ ಮಗಳದ. ಹೋಗಿ ನೋಡ್ಕೊಂಡು ಬರೋನು. ನೋಡ್ಕೊಂಡ್ಯಾಕ ಒಪ್ಪಿಗೆ ಐತಿ ಅವಂಗೂ ಮದುವೆನ ಮಾಡ್ಕೊಂಡು ಬರೋನು. ಏನಪ್ಪ ಹೋಗುನು ಬಾ. ಬೇಗ ಮದುವೆ ಅಂತ ಆತ್ ನೋಡ್ರಿ. ಹಾ ಬಂಗಾರ ಅಂತ ಮಗಳನ್ನ ಒಂದ ಮಾತಕ್ಕ ಕೇಳಿದ್ಕ ಕೊಟ್ಟು ಬಿಟ್ರಿ. ಈ ನಿಮ್ ಋಣ ನನ್ನ ಜೀವ ಇರೋಳಗೂ ತೀರ್ಸಕ್ ಆಗಂಗಿಲ್ಲ ನೋಡ್ರಿಪ್ಪ. ನನ್ನ ಮೊಮ್ಮಗ ಮದುವಿನ ಒಲ್ಲೆಂದ ಹುಡುಗಿನ ನೋಡಿ ಮದುವೆ ಆದ. ಭಾಳ ಚಲೋ ಆತ್ ನೋಡ್ರಿ ಬಂಗಾರ ಅಂತ ಮಗಳನ್ನ ನಿಮ್ಮ ಮನೆಗೆ ಹೋಗಿ ನಿಮ್ಮ ಉಡಿ ಹಾಕೀನಿ. ನೀವು ಜಪಾನ್ ಮಾಡೋದು ಜವಾಬ್ದಾರಿ. ನೀ ಏನ್ ಕಾಳಜಿ ಮಾಡ್ಬೇಡಪ್ಪ. ನನ್ನ ಖುಷಿನ ಅರ್ಗಿನ ಹೆಂಗ್ ಸಾಕ್ತಾನ. ಹಾಕಿದ ಮನಿ ಎಲ್ಲ ಹಾಕಿದ ಹಾಕೇತ್. ನಾನು ಅನ್ನ ಹಾಕಿಕೊಟ್ಟ ನಾನೇ ಹೆಂಗ ಮನ್ಯಾಗ ಓಡಾಡ್ಲಿ. ಹೌದಿಲ್ಲ ನೋಡ್ರಿ ಇದ ನನ್ನ ಮೊಮ್ಮಗ ಹುಮ್ಮದಾನ. ಆದ್ರ ಮನಸ್ಸ ಭಾಳ ಮೃದು ಐತಿ. ಭಾಳ ಚಲೋ ಮನುಷ್ಯ. ಬಂಗಾರ ಅಂತ ಮೊಮ್ಮಗಳದಾಳ. ರಾಣಿ ಹೆಂಗ್ ನೋಡ್ಕೋತಾನ. ಅದನ್ನೇನ್ ನೀವು ವಿಚಾರ ಮಾಡಕ್ ಹೋಗ್ಬೇಡ್ರಿ. ಏನ್ರಿ ನೋಡ್ರವ್ವ, ನಾನು ಅಂತ ಇಂಥ ಸಣ್ಣ ಮನೆ ಕೊಟ್ಟೆ ಅಂತ ತಿಳ್ಕೊಂಡ್ರಿ. ದೊಡ್ಡ ಮನೆ ಕೊಟ್ಟನಿ. ಒಬ್ಬನ ಮೊಮ್ಮಗ ಅದಾನ. 24 ಹಳ್ಳಿ ಒಳಗೆ ಜಮೀನಿದಾರ ಅಂಥ ಮನೆಗೆ ನಾನು ನನ್ನ ಮಗಳನ್ನ ಕೊಟ್ಟನಿ. ನೀವು ಜೋಪಾನ ಮಾಡ್ತಂತ ವಿಶ್ವಾಸ ಐತಿ ನನಗೆ. ಅಷ್ಟು ಸಂತೋಷ ಐತಿ. ಈ ಮಗಳನ್ನ ಮುದ್ದಾಗಿ ಬೆಳೆಸೀನಿ. ನೀವು ಉಡಿ ಹಾಕಿ ನೋಡ್ರಿ ಅಳಿ ಅಂದ್ರೆ ನಾ ಹೋಗಿ ಬರ್ತೇನೆ ರೀ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋರಿ. ಆಯ್ತಾರ್ರಿ ನೋಡ್ಕೋತೀವಿ. ಮೊಮ್ಮಗನ ಅದನ್ನ ಒಂದಿಷ್ಟು ಚಂದಂಗೆ ಹೇಳ. ಈಗ ಹೇಳೇತಳ ಸಮಾಧಾನ ಹೇಳ. ಅವ್ರಿಗೆ ಏನ್ ಅನ್ಸ್ಬೋದು. ಆಯ್ತಾರಿ ಮೋರ್ ನೋಡ್ಕೋತೀವಿ. ಹೋಗಿ ಬರ್ರಿ. ಯವ್ವ, ಹುಟ್ಟಿದ ಮನೆಗೆ ಕೊಟ್ಟ ಮನೆಗೆ ಹೆಸರು ತರೋ ಮಗಳಾಗಬೇಕು. ಗಂಡನ ಆಜ್ಞೆದಾಗಿರ್ಬೇಕು. ಅತ್ತಿ ಮಾವ್ರ ಮಾತು ಕೇಳಬೇಕು. ನನ್ನ ಹಡದ ಅಪ್ಪಂದ ಹೆಸರು ತರಬೇಕವ. ಹೆಸರು ತರ್ಬೇಕಂತ ಹೆಸರು ತರ್ಬೇಕು. ಅಪ್ಪ ಇಟ್ಟು ದಿನ ನಾ ಇದ್ನಿ ನಿನ್ನ ನೋಡ್ಕೋತಿದ್ನಿ. ನಾ ಇದ್ದಾಗ ಗುಳಿಗೆ ತಗೋ ಅಂತ ಕಾಡ್ತಿದ್ನಿ ಅಪ್ಪ. ಈಗೆಲ್ಲ ನಿಂದು ನೀನು ನೋಡ್ಕೋಬೇಕ. ನಾನು ಎಲ್ಲರ ನೆನೆಸಿದಂದ್ರ ಬಂದ್ ಹೋಗಪ್ಪ. ಹೋಗಿ ಬರ್ತೀನಿ. ಹೋಗಿ ಬರ್ರಿ. ಹೋಗ್ಬರ್ರಿ. ಏನ್ ಚಿಂತೆ ಮಾಡ್ಬೇಡ್ರಿ, ಆರಾಮಿರಿ. ನೋಡ ನೀ ಹೇಳಿದಾಗಂತೂ ಮದ್ವೆ ಆದ್ನಿ. ಆಯ್ತಪ್ಪ. ಈಗ ಬಂದಾಳ. ಏನ್ ಮನಿ ಬೆಳಗಸ್ತೇವ ಏನ್ ಮಾಡ್ತೀವಿ ನೋಡು. ನಂದ್ರ ದಗದತ್ತಿ ನಾವು ಹೋಗಿ ಬರ್ತೀವಿ. ನಿಂದ್ರ ಎಲ್ಲಿ ಹೊಂಟಿ? ಹಂಗೆಲ್ಲ ಹೋಗ್ಬಾರ್ದು. ಹಸಿ ಮೈಯಾಗ ಹೊರಗ್ ಹೋದ್ರ ದೆವ್ವ ಗಾಳಿ ಬಿಡ್ಕೋತಾವ. ನನಗ ದೆವ್ವ ಅದು ನನಗ ನಾನ ಒಂದ್ ತೋಡ್ತೇವ್. ನನಗೆ ಯಾವ ದೆವ್ವ ದನ ತಂಗಲ್ಲ. ನಾನು ನಿನ್ನ ಮೊಮ್ಮಗ ಅದಾನಿ. ಹಂಗಲ್ಲೋ ಅರಿಶಿನ ಮೈಯಾಗ ಹಂಗೆಲ್ಲ ಹೊರಗ್ ಹೋಗ್ಬಾರ್ದು. 5 ನೀರ್ ಆಗ್ಬೇಕ. 5 ನೀರ್ ಆಗನ ಆದ್ರ ಹೊರಗ್ ಅಡ್ಡಾಡಕತ್ತ. ಈಗ ನಡಿ ಮನ್ಯಾಗ ನಡಿ. ಎಲ್ಲಿ ಹಸಿ ಮೈ ತಂದದಿ ಅದೇನ ಹಂಗೇನ್ ಗೊತ್ತಿಲ್ಲ. ನಡಿತನ ನಿಂದ್ರ ಮಾರಯ್ಯ ಹೋಗ್. ಏ ಬಾಲು
ಏ ಬಾಲನ ನಿಂದ್ರು ಹುಡುಗ ಕೇಳಿದ್ದ ಹೇಳಿದ ಒಟ್ಟ ಕೇಳಂಗಿಲ್ಲ ನೋಡು ಒಟ್ಟ ಏನ್ ಹೇಳಿ ಅಂತ ಯವ್ವ ನಡಿ ಹೋಗಿ ಇಲ್ಲೇ ಹೋಗಿ ಬರ್ತಾನ ಅವನೇನ್ ಚಿಂತೆ ಮಾಡಬೇಡ ಬರ್ತಾನ ಬಾ ಹೋಗ ಎಲ್ಲಿ ಹೋಗಿ ಹೋಗ ನೀ ಎಲ್ಲಿ ಹೊಂಟದೇನೋ ನನಗೆ ಗೊತ್ತೈತಿ ಅದಕ್ಕ ನೀನು ಮುಗ್ದಾನ ಹಾಕೇನಿ ಅಲ್ಲಿ ಪ್ರೀತಿ ಎಷ್ಟೈತಿಲ್ಲ ಅದನ್ನ ಈ ಕಡೆ ಜಕ್ಕೋಬೇಕಂತ ನೀನು ಮಾಡೀನಿ ಈಗ ಬರ್ತಿ ಬರ್ತಿ ಹೋಗ ರೇಣಿ ಓ ಗೌಡ್ರು ಏನ್ ಹಸಿಮಯಾಗಿ ಈ ಕಡೆ ಯಾಕ ಬೇರೆದಂಗ್ ಮಾತಾಡತ್ತಿ ಬಾ ಅಂದೇನ್ ಒಳಗ ಹಂಗೇನಿಲ್ರಿ ಗೌಡ್ರ ನಿಮ್ ಮನಿಗ್ ನೀವ್ ಬಂದ್ರ ನಾ ಯಾಕೆ ಕೇಳ್ಬೇಕು ಆದ್ರ ನಾ ಅನ್ಕೊಂಡಿದ್ದೆ ಹೊಸ ನೀರ್ ಬರ್ನ ಹಳ್ಳಿ ನೀರ್ ಮರಿತಾರ ಗೌಡ್ರು ಅಂತ ನೀನು ಹಳಿ ನೀರಲ್ಲ ಒಂಥರ ವೈನ್ ಇದ್ದಂಗಿನಿ ವೈನ ಎಷ್ಟು ಹಳಿದಾಕತ್ಲೆ ಅಷ್ಟ ಕಿಕ್ ಕೊಡ್ತೈತಿ ಗೌಡ್ರ ಹುಷಾರ್ರಿ ನಸೆ ಜಾಸ್ತಿ ಆದ್ರ ಹುಚ್ಚ ಹಿಡಿತದಂತ ನಾ ಹುಚ್ಚಾಗವಲ್ಲ ಹುಚ್ಚಿಡ್ಸಾವ ಈಗೇನು ಒಳಗೆ ಕರಿತೇವೆ ಏನು ಹೋಗಂದೇವ್ ನಿಮ್ ಮನಿಗ್ ನೀವ್ ಬರಾಕ ನನ್ ಪರ್ಮಿಷನ್ ಬೇಕಾ ಬರ್ರಿ ಒಳಗ ಬಿಡ್ರಿ ಅಯ್ಯೋ ನೀವ್ ಯಾಕೆ ಹಿಂಗ್ ಮಾಡತ್ತೀರಿ ನಿಮ್ ನೋಡ್ರಿ ನನಗ್ ಅಂಜಿಕ್ ಬರತೈತ್ರಿ ಏಯ್ ಶ್ರುತಿ ಅಂಜಿಕ್ ಬರ್ತೈತಿ ಸ್ವಲ್ಪ ತರ್ಕೊಂಡ್ರೆ ಎಲ್ಲಾ ಸರಿ ಹೋಗತಿ ಬಾ ಬಾ ನನ್ ಮಾತ್ ಕೇಳು ಅಯ್ಯೋ ಅಲ್ರಿ ನಂಗ್ ಆಗುದಿಲ್ರಿ ನಂಗ್ ಅಂಜಿಕ್ ಬರತೈತಿ ಬಿಡ್ರಿ ಶ್ರುತಿ ಈಕಿದ್ ಬಾಳ ಆತ ಶ್ರುತಿ ತೆಗಿ ಬಾಗಲ ಇಲ್ರಿ ನಾ ತೆಗಿಯೋದಿಲ್ರಿ ನಂಗ್ ಅಂಜಿಕ್ ಬರತೈತ್ರಿ ಅಂಜಾಕಿಲ್ಲ ರಾಕ್ಷಸ ಕಲತೆ ನಿನಗ ಸೋಮ್ ಸರಳ ಮಾತ್ ಕೇಳೋ ಬಾಲ ತೆಗಿ ಇದು ನನ್ನ ಮನಿ ಐತಿ ನಾ ಹೇಳ್ದಂಗ ಕೇಳ್ಬೇಕ್ರಿ ತೆಗಿ ಬಾಗಲ ಇಲ್ರಿ ಆಗೋದಿಲ್ರಿ ನಂಗ್ ನಿಮ್ ನೋಡ್ರನ ಅಂಜಿಕ್ ಬರತೈತ್ರಿ ನನ್ನ ಮಾತ್ ಕೇಳ ಈ ಜೋಲಾನಿ ಹಾಳು ಮಾಡ್ಕೊಂಡಿರ್ತಿಕೋ 4 ಗೋಡೆ ಮುದ್ದೆ ನೀ ಕೊಂಡ್ರದಾಕತಿ ಸೋಮ್ ಸರಳ ಹಾಕಿ ಹೊರಗ್ ಬಾ ನನ್ನ ಮಾತ್ ಕೇಳಿ ನನ್ನ ಜೊತೆ ಚಂದ ಹಂಗಿದ್ರೆ ನಿನ್ ಜೀವನ ಉದ್ದಾರ ಆಕತಿ ಇಲ್ಲಾಂದ್ರೆ ಹಿಂಗ ಹರಿಯಾಡ್ತಾನಂದ್ರ ಸಾಯಿತಕ ಒಂಟಿಯಾಗೆ ಬೀಳೋದಾಕತಿ ವಿಚಾರ ಮಾಡ ತೆಗಿ ಬಾಗ್ಲು ಶ್ರುತಿ ಇಲ್ರಿ ನಾನ್ ತೆಗಿಯೋದಿಲ್ರಿ ಹೊಯ್ಕೋ ತಕೊಂಡ್ರಿ ಅಲ್ಲಿ ಅಲ್ಲಿ ಶಿವಲಿಂಗೇಶ್ವರ ಗುಡಿಯಾಗ ಪ್ರವಚನ ಐತತ್ತ ಹೋಯ್ ಬರೋನ್ ಬರ್ಲೆ ಏನ ಪ್ರವಚನ ಐತಿ ಅದು ನಿನ್ ಜೊತೆ ನಾ ಬರ್ಬೇಕು ಕನಸ್ ಮನಸ್ಸ ಆಗೋದಿಲ್ಲ ಬೇಕಾರ ಹೋಗೋ ಬೇಡ ಬೇಡ ನಡಿ ಹೋಗೋ ಮುಂದ್ ಸುಮ್ಮ ಆಟ ಬಂದ್ ನನ್ ತಿಳಿತಿತ್ತಿಲ್ಲ ಯಾಕ್ರಿ ನಾ ಏನ್ ಮಾಡಿದನ್ರಿ ನನ್ ಕಂಡ್ರೆ ಹಿಂಗ್ಯಾಕ್ ಮಾಡ್ತೀರಿ ಏಯ್ ಹೆಚ್ಚು ಮಾತಾಡ್ಬೇಡ ಮಾಡತಕ್ಕ ಮಾಡಿ ನಾ ಏನ್ ಮಾಡಿದ್ ನನಗೆ ಕೇರ ನಾ ಏನ್ ಹೇಳಿ ಅವಾಗ ಗೊತ್ತಾಗಲಿಲ್ಲ ನಿನ್ ಗಿರಿ ಏದಾಗ ಹೇಳಿ ನನ್ ಮಾತು ಒಂದ್ ಇಟ್ಟು ಕೇಳಿದೆ ಈಗ ಬಂದ್ ಏನ್ ಮಾತಾಡ್ತೀನಿ ನನಗೆ ಮುಖ ತೋರಿಸ್ಬೇಡಿ ನಡಿ ಟವಲ್ ತೊಗೊಂಡ್ ಜಳಕಕ್ಕೆ ನೀನು ಟವೆಲ್ ತಗೋರಿ ಚಾ ಕುಡಿರಿ ಅಲ್ಲಿ ಪ್ರವಚನ ಕೇಳಕ್ ಬರ್ರಿ ಅಂತೇಳಿ ರಿಪ್ಸಿರ ನಾ ಬಗು ಮಗ ಅಲ್ಲ ಆಯ್ತು ನಿನಗ ಅವತ್ತಕ್ಕೀಗ ಅವತ್ತ ಬಾಳ ತೆಗಿದ್ರ ತೆಗಿಲಿಲ್ಲ ಇವಾಗ ಬಂದ್ ನನ್ ಟವೆಲ್ ತಗೋರಿ ನೀರ್ ಕಾಸಿನ್ರಿ ಚಾ ಕುಡಿ ಬಾ ಅಂದ್ರ ಇದು ಯಾವತ್ತಿಗೂ ಆಗುದಲ್ಲ ನಾ ಒಂದ್ ಸಲ ತಿರಿ ಕಟ್ಸ್ಕೊಳತಿಕೋ ಬಾಳ್ ನೋಡಂಗಿಲ್ಲ ಸರಿ ಅವತ್ತೇನ್ ಆಗೋದಾಗೈತಿ ಅದನ್ನ ಯಾಕೆ ತಲೆಯಾಗ ಇಟ್ಕೊಂಡು ಹಿಂಗ್ ಮಾಡತ್ತೀರಿ ಅವಾಗ ನಿಂಗೆ ಗೊತ್ತಾಗ್ಲಿಲ್ಲ ಅವಾಗ ತೇಲಿಲ್ಲ ನಿನಗೆ ಏನಿಗೆ ಇದ ಹೇಳಿಲ್ಲ ಕೇಳಿದ ನನ್ ಮಾತ್ನೆ ಈಗ ಬಂದು ಗುಳುಗುಳು ಮರ ಏನಾಕತಿ ನಡೆ ರೀ ಹಂಗ್ ಮಾಡ್ಬೇಡ್ರಿ ಹಂಗಲ್ಲ ಹಿಂಗಲ್ಲ ನಡಿ ಆಯಿ ಆಯಿ ಊಟ ತಗೋ
ಏ ಆಯ ಊಟ ತಗೋ. ಸಾವ್ಕಾಸ್ ತಗೋರಪ್ಪ. ಆಯ್ ನಿನ್ಗೆ ಎಷ್ಟು ಸಹಾಯ ಇದೆ. ನಿನ್ ಮೊಮ್ಮಗನ 3 ಹೊಟ್ಟೆ ತುಂಬಕ್ಕಾರ ನೀನ ತಂದು ಇಡ್ಬೇಕು ನನಗ. ಈಕಿ ಮಕಾಳ ಅನ್ನೋಕು ನನಗೆ ಇಷ್ಟ ಇಲ್ಲ. ಈಕಿ ಮಕಾಳ ನನಗೆ ಮೈ ಎಲ್ಲ ಉಳ್ತೈತೆ. ನಿನಗ್ ತೆಗೆದ ಟಿಕಿ ತೆಗೆದ್ರ ಹಿಂಗಾಕತ್ತ. ಹಂಗೆಲ್ಲ ಮಾತಾಡ್ಬೇಡು. ಆಕಿ ಒಬ್ಬಕ್ ಹೆಣ್ಮಗಳು ಒಂದ್ ಮನೆ ಬಿಟ್ಟು ಒಂದ್ ಮನೆಗ್ ಬಂದಾಳ. ನಾವ್ ಹೆಂಗ್ ನೋಡ್ಕೋಬೇಕು ಗೊತ್ತೈತಿಲ್ಲ. ಅವ್ರ ಅಪ್ಪ ಹೇಳಿದಾರ ನಿನಗ್ ಗೊತ್ತೈತಿಲ್ಲ. ಗಿನಿ ಹಂಗ್ ಸಾಕೇನಿವ ಒಬ್ಬಕ್ಕೆ ಮಗಳದಾಳ ಅಂತ ಹೇಳ್ಯಾನ. ಹಂಗೆಲ್ಲಾ ಸಿಡಕ್ ಮಾಡಬಾರ್ದವ ಯಪ್ಪ. ನೋಡ ಈ ಮಗಳನ್ನ ಗಿನಿಗಿತಿ ಸಾಕೋದು ಅಟ್ಟ ಗೊತ್ತೈತಿ ಅವಂಗ. ಗಂಡ ಜೊತೆ ಹೆಂಗಿರ್ಬೇಕು ಹೆಂಗ್ ಬಾಳೆ ಮಾಡ್ಬೇಕು ಅನ್ನೋದು ಹೇಳ್ಕೊಟ್ಟಿಲ್ಲ ಅವ. ನಾ ನಿನ್ನ ಮಾತ್ ಕೇಳಿ ಮದುವೆ ಆದ್ ನೋಡು, ನಾ ಅನುಭವಿಸ್ಬೇಕೀಗ. ಹಂಗೆಲ್ಲ ಮಾತಾಡ್ಬೇಡ ಯಪ್ಪ. ನೋಡಿದು ಬಂಗಾರ ಅಂತ ಹುಡುಗಿ ಐತಿ. ನಮ್ಮ ಮನಿ ತಕ್ಕ ನನ್ನ ಮೊಮ್ಮಗಳದಾಳ. ನೀ ಹಂಗ ಮಾತಾಡಿ ಯಾಕಾಕಿ ಮನಸ್ಸು ನೋಸ್ತಿ ಹೇಳು? ನಿನಗೇನ್ ಅಂತ ತಪ್ಪು ಮಾಡ್ಯಾಳಕಿ? ಗಂಡಗ್ ಊಟ ಕೊಡೋದು ಹೆಂಡತಿ ಧರ್ಮ ಐತಿ. ಅದಕ್ಕೆ ಆಕಿ ಕೊಡತ್ ನಾನೇ ಹೇಳಿನಿ. ಏನ್ ತಪ್ಪಾತ? ಅದ ಊಟ ಕೊಡೋದು, ನೀರ್ ಕೊಡೋದು, ಹೋಯ್ ಬಾಳೋದು ಇಟ್ಟ ಗಂಡಗ್ ಏನ್ ಬೇಕು ಅನ್ನೋದು ಆಕಿಗೆ ಮೊದಲ ಅದನ್ನ ಹೇಳ್ಕೊಡ. ಅದ ಗೊತ್ತಿಲ್ಲ ಆಕಿಗೆ. ನೋಡ ಈಕಿನ ಮಾಡ್ಕೋದು ನನಗ್ ಮೊದಲ ಮನಸ್ಸಿಗಿರ್ಲಿ. ನಾ ಈಕಿನ ಮದುವೆ ಆಗಿದ್ದು ನಿನಗ್ ಬೆಲೆ ಕೊಟ್ಟೆ. ಆದ್ರೆ ಆಕಿ ನನ್ ಮನ್ಸ ಮುಂದಾಗ ಸುಮ್ಮ ನಿನಗೇನ್ರಿ ಬೇಕಾಗಿತ್ತಾರ ಆಕಿನ ಇಟ್ಕೋ. ನನಗಂತೂ ಆಕಿ ಕೊಳಂಗಿಲ್ಲ. ಬೇಕಾದ್ರೆ ಇರತ್ತೇವೆ ಗಾಡದ ದೊಡ್ಡ ಪುಟ್ಟಿ ಕಟ್ಕೊಂಡು ಅವ್ರು ತಗೊಂಬಂದು ಹೋಗ್ಲಿ. ಹಂಗ್ಯಾಕತ್ತೀಯೋ? ಹಂಗೆಲ್ಲಾ ಮಾತಾಡ್ಬಾರ್ದ. ಹಂಗ ಏನಾಗೈತಿ ನಿನಗ? ಅಂತ ತಪ್ಪು ಏನ್ ಮಾಡ್ಯಾಳಕಿ ನಿನಗ? ಮನಸ್ಸು ಮುರಿ ಅಂತ ದಗದ? ನಾನೇನ್ ಕೇಳ್ತಿ? ಆಕಿನ ಕೇಳ ಕತ್ತಿ ಮಾಡಿ ಹೇಳ್ತಾಳ. ಬಂದ ಮನ್ಯಾಗ ಊಟ ಕತ್ ಕೂತ್ರ ಅದಕ್ಕೂ ನಿಮ್ದಿ ಇಲ್ಲ. ಈಗಿನೇನ್ ಮಾಡ್ಕೊಂಡಿ ನನಗ ಕೂತ್ರು ಸಂಬಂಧ ಇಲ್ಲ, ನಿತ್ರು ಸಂಬಂಧ ಇಲ್ಲ. ಛೇ, ಅಲ್ಲವಾ ಅಟ್ಟ ಸಿಟಿಗೆರ ಅಂತದ್ ಏನ್ ಮಾಡಿ ಅವಂಗ? ಅಯ್ಯ ಅವತ್ ರಾತ್ರಿ ನಾ ಅವ್ರನ್ನ ಶರಲ್ದಾಗ ಮಾಡಿದ್ದನು. ಅದಕ್ಕೆ ಅವ್ರು ನನ್ ಕಣ್ ಎತ್ತಿ ಕೂಡ ನೋಡುವಾರ. ಹಿಂಗಾದ್ರ ನನ್ ಜೀವನ ಸುದ್ದ ಆಗಂಗಿಲ್ಲ ನನಗ್. ಏನು ಹಿಂಗ್ ನಡ್ಸ್ಯಾನವ? ಮನ್ಯಾಗ ಬಂಗಾರ ಅಂತ ಏಂತೈತಿ. ಅವ್ನ ಗತ್ ಏನತಿ ನನಗ್ ಗೊತ್ತೈತಿ. ಇದು ಹಿಂಗಾದ್ರ ಬರೋಬ್ಬರಿ ಆಗಂಗಿಲ್ಲ. ಸ್ವಲ್ಪ ನಿಂದ್ರ ಬರ್ತೀನಿ. ತಂಗಿ, ಇದಕ್ಕೆಲ್ಲ ಇದ ರಾಂಬಾನ. ಏನು ಹೆಂಗಾರ ಮಾಡಿ ಒಟ್ಟ ಅವ್ನ ಊಟದಾಗ ಹಾಕ್ಬಿಡ. ಅವ್ ಹೆಂಗಿಲ್ಲಿ ಮನಿ ಬಿಟ್ಟು ಹೊರಗೆ ಹೋಗಲ್ದಂಗ ಆಕೈತಿ. ಅದನ್ನ ನಾನು ನೋಡ್ತೀನಿ. ಇದು ಏನಿದೆ? ಅದನ್ನ ನಾ ಕೊಡ್ತೇನೆ ತಗೋ. ಏನು ಒಟ್ಟು ಹೆಂಗಾರ ಮಾಡಿ ಅವ್ನ ಊಟದಾಗ ಹಾಕ್ಬಿಡ. ನೀನು ಸೆರಗ ಹಿಡ್ಕೊಂಡು ಇಲ್ಲೇ ಓಡಾಡ್ತಾನ, ಹೊರಗೆ ಕಾಲು ಇಡಂಗಿಲ್ಲ ಅವ್. ನಾ ಹೇಳ್ದಟ್ಟು ಮಾಡ. ಏನು ಅಳ್ಕೋತ ಕುಂದ್ರಬೇಡವಾ? ಏನು ನನ್ನ ಮುದ್ದಿನ ಮೊಮ್ಮಗಳದೀನಿ. ನನ್ನ ಮೊಮ್ಮಗ ಮನೆ ಹಿಡ್ಕೊಂಡಿರ್ಬೇಕು, ಈ ಮನೆ ಉದ್ಧಾರ ಮಾಡ್ಬೇಕು ಅನ್ನೋದೇ ನನ್ನ ಆಸೆ ಇವ. ಇನ್ನು ನಂದೇರಿ ಏನ ಎಷ್ಟು ದಿವ್ಸ ಇರೋಕೆ ನಾನು? ನೀವು ಸಂಸಾರ ಚಂದಂಗೆ ಮಾಡಿದ್ರೆ ಅದ ನನ್ನ ಕಣ್ತುಂಬ ನೋಡಿ ಚಂದಂಗೆ ಪ್ರಾಣ ಬಿಡ್ತೀರವ. ನೀವ್ ಹೇಳ್ದಂಗ ಮಾಡ್ತಾನೆ. ಆಯ್ತವ, ಅಷ್ಟು ಕೆಲಸ ಮಾಡು. ಹೋಗು ಒಳಗೆ ಹೋಗು. ಅಲ್ಲ, ಮದುವೆ ಆದ್ರೂಪ್ಲೆ ಚಂದ ಇರ್ತಾನಂತ ತಿಳ್ಕೊಂಡೀನಿ. ತೀರಾ ಹೆಚ್ಚ ಮಾಡಾಕತ್ತೇನಲ್ಲ, ಆಕಿಗೇನು ಅನ್ನಂಗಿಲ್ಲ. ಈಗೇನು ಬೇರೆ ಕೊಟ್ಟನಲ್ಲ ಅದೇ ಅವನು ಬರೋಬ್ಬರಿ ಮಾಡ್ತೈತಿ. ಅದಕ್ಕೆ ನಾನು ಅದನ್ನ ಕೊಟ್ಟನಿ. ಇನ್ನು ನೋಡೋ ಮನೆ ಬಿಟ್ಟು ಒಂದು ಹೆಜ್ಜೆ ಮುಂದೆ ಹೋಗಂಗಿಲ್ಲ. ನನ್ನ ಮೊಮ್ಮಗಳು ಸೆರಗ್ ಹಿಡ್ಕೊಂಡು ಮನ್ಯಾಗ ಓಡಾಡ್ಬೇಕು. ತಾಯಿ ಅಂಬಾ ಭವಾನಿ, ನಿನಗ ಸೆರಗ್ ಒಟ್ಟಿ ಬಿಡ್ಕೋತೀನವ. ನನ್ನ ಮೊಮ್ಮಗಟ್ರ ಚಲೋ ಬುದ್ಧಿ ಹಾಕ. ಈ ಮನಿ ಔಷಧ ಬೆಳಗ್ಲಿ ಅಂತ ಉದ್ಧಾರ ಮಾಡವ ತಾಯಿ, ಉದ್ಧಾರ ಮಾಡ. ಏನಾತ ತಂಗಿ? ಏನಾತ? ಏನಾತ? ಏನ ಖರೇನ? ಅಯ್ಯೋ ನನ್ ಬಂಗಾರ, ಖರೇನ? ನಿಂದ್ರ, ನಿನ್ ಗಂಡಗೆ ಹೇಳ್ಬರ್ತಾನೆ. ನಿಂದ್ರ ಒಂದಿಷ್ಟ. ತಮ್ಮ, ನಿನಗೊಂದ ಸಂತೋಷ ಸುದ್ದಿ. ಯಾಕಂದ್ರ ನೀ ಅಪ್ಪಾಗ ಆಕತಿಯೋ ಅಂತೂ ನನ್ನ ಆಸೆ ಪೂರೈಸ್ಬಿಟ್ ನೋಡಪ್ಪ. ಇದು ಸಾಧ್ಯನೇ ಇಲ್ಲ. ನಾಕಿನ ಒಂದಿನ ಮುಟ್ಟಿಲ್ಲ. ಈಗ ಹೆಂಗ ಬಸರಾದ್ಲ ಅಂದಂಗ ಇದು ಬೇರೆನೆ ಕಾಣ್ತೈತಿ. ಏನ್ ಹೇಳ್ತೀಯೋ? ಯಾರ ತಮ್ಮ, ನೀ ಯಾವ ಬಸರಾಗಿದೆ ಕರೆಕ್ಟ್ ಹೇಳ. ಹಂಗೆಲ್ಲ ಮಾತಾಡಬಾರ್ದು. ಇದು ಮಾನ ಮರ್ಯಾದೆ ಪ್ರಶ್ನೆ. ಹಂಗ್ಯಾಕ್ ಮಾತಾಡಕತ್ತಿ? ನಿನ್ ಬಿಟ್ಟು ಮ್ಯಾತ್ತಾರ ಬರ್ತಾರ ನಮ್ಮ ಮನೆಗೆ? ನಿನ್ ಕರೆ ಸತ್ತವ್ರ ಹೇಳ್ತಾನ, ಆಕಿನ ಮುಟ್ಟಿಲ್ಲ. ಅದು ನನಗ್ ಗೊತ್ತಾಯ್ತೋ? ನನಗ್ ಗೊತ್ತೈತಿ. ನೀ ಮುಟ್ಟಿಲ್ಲ ಅಂತ ಹೇಳ್ತೀಯಲ್ಲೋ.
ನನಗೆ ಗೊತ್ತೈತೆ ಅದೆಲ್ಲ. ನೀ ಏನು ಚಿಂತೆ ಮಾಡ್ಬೇಡ ತಂಗಿ, ಸುಮ್ಮಿರ್ನಿ. ಹಾಂ, ನೀವು ಎರಡು ಜಿಗ್ದಾಡ್ತಾನೆ ನೋಡ್ತಾನೆ ನಾನು, ಇವ್ರ ಅಪ್ಪನಂಗೆ ಜಿಗ್ದಾಡ್ತಾನೆ ನಾನು. ಆಯ್ ನಾ ಏನು ಅನ್ನೋದು ನನಗೆ ಗೊತ್ತೈತಿ. ಈಕಿನ ಒಂದಿನ ಮುಟ್ಟಿಲ್ಲ. ಏಯ್ ಕರ್ಸವ ಯಾರು ಕರ್ಸ, ಇಲ್ಲ ಅಂದ್ರೆ ನಿಮ್ಮ ಅಪ್ಪ ಫೋನ್ ಸತ ಕರ್ಸ್ತಾನ. ಗಪ್ಪ ಹುಡುಗ ನಡೀಲಿಲ್ಲ. ಹಂಗೆಲ್ಲ ಮಾಡ್ಬೇಡ, ಗಪ್ಪ ನಾ ಸಮಾಧಾನಲೆ ಕೇಳ್ತಾನೆ. ಹಂಗ್ಯಾಕ್ ಮಾಡ್ತಿ? ಅವ್ರ ಅಪ್ಪಗೆ ಯಾಕೆ ಫೋನ್ ಹಚ್ತಿ? ಕೇಳಕಿನ ನಾ ಎಲ್ಲ ಕೇಳ್ತಾನು, ನೀ ಸುಮ್ಕೊಂಡ್ರ. ಇಲ್ಲ ಒಂದ್ರಾಗ ಎರಡು ಆಗಬೇಕೀಗ. ಅವ್ರ ಅಪ್ಪನ ಕರ್ಸತಾನ ಈಗ. ಏನ್ ಒಂದ್ರಾಗ ಎರಡು ಮಾಡ್ಕೊಳದಿ? ನಾ ಏನು ಮಾಡಿಲ್ಲ, ಏನ್ ಯಾಕೆ ಒಪ್ಪಲ್ಲ ಅದನ್ನ? ಏನಂತ ಮಾತಾಡ್ತೀಯೋ? ಈ ಹುಡುಗಿ ಅಂತದನ? ಆಕೆ ಏನಂತ ನನಗ್ ಗೊತ್ತೈತಿ. ಆಕೆ ತಪ್ಪು ಮಾಡಿಲ್ಲ ಅಂತ ನನಗ್ ಗೊತ್ತೈತಿ. ಎಂದರ ಮನಿ ಬಿಟ್ಟು ಹೋಗಿದ್ ನೋಡಿದೇನ ಆಕಿನ? ಅಲ್ಲಪ್ಪ, ಎಂತ ಮಣಿತಾದಾಗ ಎಂತ ಹುಟ್ಟೈತಿನ. ಸಂಶಯ ತಿನ್ನೋದಕ್ಕೂ ಒಂದಿಟ ಮಿತಿ ಬೇಕಾದಕ್ಕ. ನಾ ಯಾರ ಮತ್ತೆ ಕೇಳಂಗಿಲ್ಲ. ಅವ್ರ ಅಪ್ಪ ಇವತ್ತು ಬರ್ಬೇಕು, ಯಾರಾಗೊಂದ್ ಆಗಬೇಕು. ಇಂಥ ಮಾರ್ಯಕ್ಕೆ ನಾ ನೋಡಕ್ ನಂಗೆ ಇಷ್ಟ ಇಲ್ಲ. ಸುಮ್ಮಿರೋ, ಸಮಾಧಾನ ಮಾಡ್ಕೋ. ಏನ್ ಸಮಾಧಾನ ಮಾಡ್ಕೋತಾರ? ಒಂದಿನ ಆಕಿನ ಹಿಂಗ್ ಮುಟ್ಟಿಲ್ಲ, ಈಗ ನೋಡ್ರ ವಾಂತಿ ಮನೆ ಅಂತ ಹೇಳ್ತಿ. ಎಟ್ಟರ್ ಹೇಳವ್ವ, ನಾ ಹೇಳಿ ಸಾಕಾತ್ ನಿನಗಿನ್ನ. ಬಾಯಿ ಮಾಡಬೇಡ ಅಂತ ಹೇಳಿ ನಿನಗ. ಯಾಕಪ್ಪ, ಯಾಕೆ ಕರೆಸಿದ್ರಿ? ಏನು ಸಮಾಚಾರ? ಅದನ್ನೆಲ್ಲ ನನಗೆ ಕೇಳ್ಬೇಡ್ರಿ, ನಿಮ್ಮ ಮಗಳು ಕೇಳ್ರಿ. ಏನು ವಾ ಮಗಳ, ನಿನ್ನ ಕೇಳತ್ ಹೇಳ್ತಲ್ಲ ನಿನ್ನ ಗಂಡ? ನೋಡ್ರಿ ಮಾವರ, ಆಕಿನ ಒಂದಿನ ಮುಟ್ಟಿಲ್ಲ. ಆದ್ರ ಈಗ ಹೊಟ್ಲೆದ ಅಂತ ಹೇಳ್ತಾರ. ಅದು ಹೆಂಗಾದ್ಲು ಆಕಿನ ಕೇರಿ, ಅವ್ ಯಾರು ಕರ್ಸ್ರಿ ಅವ್ನು. ಈ ತಮ್ಮ, ನಮ್ಮ ಮಂಟನ್ ಹೆಣ್ಮಕ್ಳಂದ್ರೆ ಹಂಗೆ ಹಗರ ತಿಳ್ಕೊಬೇಡ. ಅಂಥ ಕೆಲಸ ಮಾಡೋರಲ್ಲ. ನೀ ಏನಾರೇ ಹೊರ್ಸಕ್ಕೆ ಹೋಗ್ಬೇಡ. ಇಲ್ಲೇ ನಿಮ್ಮ ಆಯದಾಳು ಕೇಳ್ಕೊ. ನಮ್ಮ ಆಯ್ ಕೇಳಿ ಸಾಕಾತ್ರಿ. ಆಕೆ ಮಾತು ಕೇಳಿ ಆಕಿನ ಗಂಟು ಹಾಕೊಂಡ್ಯ. ನಿಮ್ಮ ಮಗಳು ಹಿಂತಾಕೈತಿ ನಮ್ಗೇನು ಗೊತ್ತೈತ? ಆಕೆ ನನಗೆ ಒಂದಿನ ಆಕಿನ ಮುಟ್ಟಿಲ್ರಿ ಮಾವರ. ಹೆಂಗೆ ಮಾತಾಡ್ತೀರಿ ನೀವು? ನಾನು ಮಗಳನ್ನ ಕಳ್ಸಕ್ಕೆ ಬಂದಾಗ ನಿನ್ನ ಗುಣಗಳು ಆಡೋದು ಬಿಟ್ಟನಿ. ನಾ ಏನೂ ಅಣಬಾರ್ದತ್ತ ಸುಮ್ಮ ಹೋಗ್ಯಾನಿ. ಯಾಕಂದ್ರೆ ಪಾಪ ನಿಮ್ಮ ಮಾಯ ಜವಾಬ್ದಾರಿ ಹೊರ ಅಂತಲೇ. ನಿನ್ನ ಗುಣಗಳು ನನಗೆ ಅವಾಗ ಗೊತ್ತಿತ್ತು. ಅವಾಗ ಗೊತ್ತಿತ್ತಾರ? ನಿನ್ನ ಸರಿ ಇಲ್ಪ ಆತ ಕರ್ಕೊಂಡು ಹೋಗ್ಬೇಕಾಗಿತ್ರಿ. ಎದಕ್ಕೆ ಕೊಟ್ಟು ಹೋದ್ರಿ? ಬಂಗಾರ ಅಂತ ಕೂಸಿನ ಗಿಡಗನ ಕೈಯಾಗ ಕೊಟ್ಟಂಗಾತು. ಅದ ರೀ, ಎಲ್ಲ ತಪ್ಪಾದ್ಮೇಲೆ ಹಾ ಬಳ್ಳಿ ಬಚೆಟ್ ಕಾಲತ್ತೆ ರಮ್ಸಕ್ ಬರೋರು ಎಲ್ಲಾರು. ನೋಡಪ್ಪ, ಭಾಳ ಹಾರ್ಯಾಡಿ ಮಾತಾಡಕ್ಕೆ ಹೋಗ್ಬೇಡ. ನಾನು ಊರಿನ ಭಾಳ ದೂರಿಲ್ಲ, ಇಲ್ಲೇ ಸಮೀಪದಾಗ ಐತಿ. ಪ್ಯಾಟ್ಯಾಗ ಬಂದಾಗ ನಿಮ್ಮ ಊರಾನವರು ನಿನ್ನ ಬದ್ದಲ್ಲ ಏನೆಲ್ಲ ನನಗೆ ಹೇಳ್ಕೊಂಡಾರ. ನೀ ಏನು ಮಾಡ್ತಿ, ಎಂಥವದಿ ಎತ್ತ ಇಟ್ಟಿಟ ನಿನ್ನ ಹೆಜ್ಜೆ ಎನಿಸೀನಿ ನಾನು. ಆದ್ರೆ ಇನ್ನವ್ರ ಮೇಲೆ ಮನಸ್ಸು ಮಾಡಿ ನನ್ನ ಮಗಳದು ಮನಸ್ಸು ಮುರಿದು ಬಿಟ್ಟು ಮತ್ತು ಇಟ್ಟಾಗಲಿ ನನ್ನ ಮನಸ್ಸು ನನ್ನ ಮಗಳ ಮೇಲೆ ಅವಿಶ್ವಾಸ ಮತ್ತು ಮಾಡಕತ್ತಿದಿ. ಯಾಕೆ? ಏನದ ಜೀವನಿಂದು ಎಲ್ಲ ಬಿಚ್ಚಿ ಹೇಳೇನ ನೀ ಮಾಡಿದ ಕಾಮಗಾರಿಕೆ? ನಾನು ಕಾಮಾರ್ಕಿ ಬಗ್ಗೆ ಏನ್ ಮಾತಾಡ್ತೀರಿ? ನನ್ನ ಕಾಮಾರ್ಕಿ ಇಡೀ ಊರಿಗೆನ ಗೊತ್ತೈತೆ. ನಾ ಗಂಡ್ಸ ದುನಿಯಾ ಮಾಡ್ಬೋದು, ಆದ್ರೆ ಈಗ ಒಬ್ಬಾಕಿ ಹೆಂಗ್ಸಾಗಿ ಆಕೆ ಹೇಸಿಗೆ ಕೆಲಸ ಮಾಡ್ಯಾಳ. ಆಕೆ ಹೇಳ್ರಿ, ನನಗೆ ಹೇಳ್ತೀರಿ. ನಾನು ಗಂಡಸದನ ದೇಶದಿಂದ ಊರಾಗ ಅಲ್ಲದ ಸಲ್ಲದ ಕೆಲಸ ಮಾಡಕ್ಕೆ ಹೋದ್ರೆ ಮರ್ಯಾದೆ ಸಿಗುವುದಿಲ್ಲ. ನಿನ್ನ ನಂಬೆ, ನಿನ್ನ ಮಣತಾನ ನಂಬೆ ನಾವು ಈ ಬಂಗಾರ ಅಂತ ಕೂಸಿನ ಕೊಟ್ಟನಿ. ಆದ್ರೆ ಹೆಂಗೋ ಬಾಳೆ ಮಾಡಕತ್ತಾನ. ಮಗಳು ಇವತ್ತು ಹೊಟ್ಲಿ ಅದಾಳ ದೇಶದಿಂದ. ನನಗೂ ಒಂದು ಸಂತೋಷ ಆಗಿತ್ತು. ಆದ್ರೆ ನಿಮ್ಮ ಮಾಯಿ ಮಾತು ಕೇಳಲ್ದ ಈ ನನ್ನ ಬಂಗಾರ ಮೇಲೆ ನಿಮಿತಿ ಹೊರಿಸ್ತಿ ಅಂದ್ರೆ ನನ್ನ ಮನಸ್ಸು ಕಬೂಲಾಗೋದಿಲ್ಲ. ವಿಚಾರ ಮಾಡಿ ನೋಡು, ಇನ್ನೂ ಕಾಲು ಮಿಚ್ಚಿಲ್ಲ. ಅಲ್ರಿ ಬೀಗ್ರ, ನೀವು ಹಂಗ ಮಾತಾಡಕತ್ತಿರಲ್ಲ. ಅವ ಒಬ್ಬ ಹಂಗ ಮಾತಾಡ್ತಾನತ್ತ, ನೀವು ಅವನಗತ್ತೆ ಮಾತಾಡ್ಬೇಡ್ರಿ. ನಮ್ಗೆಲ್ಲ ತಿಳಿಸಿ ಬುದ್ಧಿ ಹೇಳ್ತಾನ. ನೀವು ಒಟ್ಟು ಸುಮ್ಮ ಇರ್ರಿ. ಆಯಿ ಸುಮ್ ಕೊಡ್ರಿ, ಗೊತ್ತಾಗಲ್ಲ. ಈ ಮಕ್ಕಳ ತಿಂಡಿನ ಭಾಳ ಆಗೈತೆ. ಮಕ ನೋಡ್ತೀನಿ, ಮಗ ಕರ್ಕೊಂಡು ನಡಿ. ಸುಮ್ ಕುಡ್ರು, ಜಗಳ ಮಾಡ್ಬೇಡ. ಹಂಗ ಎಷ್ಟ್ ಹೇಳಿ ನಿನಗ? ನೀ ಎಟ್ ಹೇಳಿ ಹೊಟ್ಟನ ನಿಮಗೆ ನಾಚಿಕೆ ಮನ ಮರಿ ಇದ್ರೆ ಕರ್ಕೊಂಡು ನಡಿ. ಅವ್ನು ಹೋಗೋಣಕ್ಕೆ ಬಂದು ನಿನ್ನ ಮಗಳನ್ನ ಕೊಟ್ಟನಿ. ಸುತ್ತಿ ಬಳಸಿ ಮಾತಾಡಬೇಡ. ಎಂದ ಮಗಳಲ್ಲಿ ಕಾಲು ಹಾಕ್ಯಾಳ ನಿಮ್ಮ ಆಯ ಸಂಬಂಧಕ್ಕೆ ಅಪ್ಪದನಿ. ನಿನ್ನ ಚರ್ಮ ಸುರಿಯೋ ತಾಕತ್ ನನ್ನಲ್ಲಿಯೂ ಐತಿ. ಏನು ನಿನಕಿ ಏನು ಮಣಿ ನನ್ನ ಹಗರಲ್ಲ. ನಾನು ದೇಶ ಕತ್ತಿ ಮಣಿತಾಣದವದನಿ. ನೋಡು, ಮನಸ್ಸು ಮಾಡ್ರ ಸೋಮ ನನ್ನ ಮಗಳಿಗೆ ಪೆಟ್ಟಾಯಿತು ಅಂತ ಬಿಟ್ಟನಿ. ಸುತ್ತಿ ಬಳಸಿ ಮಾತಾಡಿದ್ರೆ ನಡಿಯವ, ಹೋಗುನು. ತಡಿಯಪ್ಪ, ನಾ ಏನ್ ತಪ್ಪು ಮಾಡಿ ಅನ್ನತ್ತ ನಾನು ಇಲ್ಲಿ ಮನೆಯಿಂದ ಕರ್ಕೊಂಡ್ ಹೊಂಟಿ? ಇದು ನನ್ನ ಗಂಡನ ಮನಿ, ನಾ ಇಲ್ಲೇ ಇರ್ಬೇಕ. ನಾವ್ ಹಾದ್ನಂದ್ರ ಮತ್ ತಪ್ಪೆಲ್ಲ ನನ್ನ ಮೇಲೆ ಬರ್ತೈತಿ. ಅದ ತಪ್ಪು ಯಾಕೆ ಬರ್ತೈತವ? ತಪ್ಪು ಮಾಡ್ರ ಬರಬೇಕು. ನನ್ನ ಮಗಳು ಹೆಂತ ಕೇಳೋದು ನನಗೆ ಗೊತ್ತಿಲ್ಲನು, ಇವು ಹೆಂತ ಮಾಡೋದು ನನಗೆ ಗೊತ್ತೈತಿ. ಊರಾಗ ಹೇಳುವಂಥ ಸುದ್ದಿ ನನ್ನ ಊರಿಗೆ ಮುಟ್ಟಾಕತ್ತೈತಿ. ಇವು ಹೆಂತ ನಾಲಾಯಕದ ಅನ್ನೋದು ನಾನು ನಂಬ್ಲೆ. ನೀವು ಹೇಳಿದ್ರೆ ಊರ್ ಮಂದಿ 4 ತರ ಮಾತಾಡ್ತೈತಪ್ಪ. ನನ್ನ ಗಂಡ ಚಲೋ ಬಾಳದಾರ, ಏನೋ ಸಿಟ್ಟದಾಗ ಒಂದ್ ಮಾತಾಡಿದಾರ. ನೋಡುವ, ಊರು ಮಂದಿ ಒಂದೊಂದು ಥರ ಆಡ್ತೈತೆ ತಿಳಿಸಿಂದ ನಾವು ಅದನ್ನೆಲ್ಲ ತಿಳ್ಕೊಳಕ್ಕೆ ಬರಂಗಿಲ್ಲ. ಆದ್ರೆ ಇವನ ಥರ 100 ಜನ ಹೇಳ್ತಾರೆ
ನಿನ್ನ ಥರ ಒಂದರೇ ಹೇಳ್ಯಾರಲ್ವ. ಅದ ಅವ್ರ ಆಯದಾಳ, ಅವ್ರ ಆಯ್ ಕೆಟ್ಟವ್ರತ್ತು ಒಬ್ಬರೇ ಹೇಳ್ತಾರಲ್ವ. ಅದಕ್ಕೆ ಇವ ಮನುಷ್ಯ ಸರಿ ಇಲ್ಲ. ಅದಕ್ಕೆ ಈ ಮನ್ಯಾಗ ಇರೋದು ಬೇಡ. ನಾಳೆ ನಿನ್ನ ಜೀವಕ್ಕೆ ಏನಾರ ತೊಂದರೆ ಆತಂದ್ರ ಹಡದ ಕಳ್ಳು ನಂದೇನು ಅನಿಸ್ತತಿ. ಬೇಡ, ಈ ಮನಿ ಬಿಟ್ಟು ಹೋಗು ನಡಿ. ಅಪ್ಪ ಅವ್ರ ಅಂತವ್ರ ಅಲ್ಲಪ್ಪ, ಅರ್ಥ ಮಾಡ್ಕೋ. ಏನೋ ಶಿಟ್ಟದಾಗ ಒಂದ್ ಮಾತ್ ಅಂದಿದಾರ. ಮದ್ವಿ ಆಗ್ಯದಿ, ಅವನು ಧರ್ಮ ಪತ್ನಿ ಅದದಿ. ಆದ್ರೆ ಹೆಣ್ಣು ಇದ ಮನ್ಯಾಗ ಬಿದ್ದು ಸಾಯ್ಲನು ಮನೋಭಾವನೆ ಇಟ್ಕೊಂಡು ಹೇಳಾಕತ್ತದಿ. ಆದ್ರೆ ನೀನ್ ಸತ್ವಾದ ಅಂದ್ರೆ ನೀನ್ ಹಡದ ಕಳ್ಳು ಏನ್ ಮಾಡ್ಬೇಕು ವಿಚಾರ ಮಾಡಿ ನೋಡು. ನಾನು ಇರಾವಣ ಒಬ್ಬನ ಅದೇನಿ, ನಿನ್ ತಾಯಿ ಸದಕ್ಕಿಲ್ಲ. ಬ್ಯಾಡ್ವಾ, ಇಂಥವ್ರ ಮನ್ಯಾಗ ಬ್ಯಾಡ್ ಮಾಡಿ ಬಾ ನಡಿ. ಇರ್ಲಪ್ಪ, ನಾ ಸತ್ರುನು ಈ ಮನಿ ಬಿಟ್ಟು ಬರಂಗಿಲ್ಲ. ನನ್ ಗಂಡನ್ ಬಿಟ್ಟು ನಾ ಬರಂಗಿಲ್ಲ. ನಾ ಬಂದ್ರ ನಾನ್ ಹೆಣನ ಹೋಗ್ಬೇಕು ಹೊರತು ನಾ ಜೀವಂತ ಇರೋರಿಗೆ ಮನಿ ಬಿಟ್ಟು ಬರಂಗಿಲ್ಲ ನಾ. ನೀ ಅದಕ್ಕೆ ಹೊಕ್ಕೆ ಹೇಳು. ಮೊದಲ ಕತ್ ಬಸರಾಗಿದಿ, ಇನ್ನು ಊರ್ ಹೊರಗೆ ಹೋದ್ರೆ ಇಡೀ ಊರ್ ಮಂದಿನ ಮಾತಾಡ್ತೈತಿ. ಅದಕ್ಕೆ ಇಲ್ಲೇ ಆದ್ರೆ ನಿನ್ ಸೇಫ್ಟಿ ಇರ್ತೈತಿ ಅಂತ ಹೇಳಿ ನೀ ಇಲ್ಲೇ ಇರ್ತಂತ ಹೇಳತ್ತಿದಿ. ಆಯ್ ಈ ಮಗ ನಮ್ ಮನಿ ಬಾಗಲ್ ಬಂದ ನಮ್ ಹೊಲಸಲ್ ಮೇಲೆ ಎತ್ತ ನನಗ ನಾಲ್ಕತ್ತಾನಂದ್ರ ಏನ ಇವ್ರದ್ದು ನಂದು ಮುಗಿತ. ಇವ್ ಒಂದು ಸೆಕೆಂಡ್ ನಿಂದ್ರಿ ಬರ್ರಿ ನೋಡ್ರಿ. ಬಾಯಿ ತೊಳ್ಕೊಂಡು ಮಾತಾಡ. ನನ್ನ ವಯಸ್ಸಿಗೆ ಮೀರಿ ಮಾತಾಡಕ್ ಹೋಗ್ಬೇಡ. ನನ್ನ ಮಗಳೇನು ನನಗೇನು ವಾಜ್ಯಾಗಿಲ್ಲ. ತಂಗಿ, ಬ್ಯಾಡಂದ ಅವ್ರ ಮನಿ ಬಾಗಲ್ದಾಗ ಚಪ್ಪಲ ಸುದಕ್ಕೂ ಕಳಿಬಾರ್ದು. ಬಾರವಾ ಹೊಂಟಾರ ತಡಿಯ ಹೋಗ್ಬೇಡ ತಂಗಿ, ನಿಂತ್ರ ಏ ಸುಧಾಮ, ನಿನಗ್ ಎಷ್ಟರ ಹೇಳಿ ಇಂದು ಚಲೋ ಅಕ್ಕನ ಮೊಮ್ಮಗ, ನಾ ಚಲೋ ಅಕ್ಕನ ಅಂತ ಹೇಳಿ ನಿನ್ನ ಸಂಬಂಧ ನಾ ದಿವ್ಸ ವಿಚಾರ ಮಾಡೋದ್ ದಿವ್ಸ ಇಲ್ಲ. ಆದ್ರ ಆ ಬಿದ್ದಾಡಿ ಕೂಡ ಕೂಡಿ ಹಾಳಾಗಿ ಹೋಗಿದಿ. ಆಕಿ ಏನ ನಿನಗ್ ಮದ್ದು ತಿನಿಸಿ ಬಿಟ್ಟಾಳೋ ಏನೋ, ಬಂಗಾರ ಅಂತ ಮೊಮ್ಮಗಳನ್ನ ಮನೆ ಬಿಟ್ಟು ಹೊರಗೆ ಹಾಕಿದಿ. ಎಟ್ಟರಿ ಹೇಳುದ್ ನಿನ್ ಸಂಬಂಧ ನನಗ್ ಸಾಕಾಗಿ ಹೋಗೈತಿ. ನೋಡು, ನನ್ನ ಮೊಮ್ಮಗ ಮನೆಗೆ ಬರೋ ಮಠ ಈ ಮನ್ಯಾಗ ಒಂದ್ ಹನಿ ನೀರ್ ಮುಟ್ಟಂಗಿಲ್ಲ, ಒಂದ್ ತುತ್ತು ಅನ್ನ ತಿನ್ನಂಗಿಲ್ಲ. ಏನ್ ಮಾಡ್ಕೋತಿ ಮಾಡ್ಕೋ. ಏನಾಯ್ತ್ರಿ ನಿಮಗ? ಈಗೀಗ ನೀವು ಚಂದಗೆ ಊಟನೂ ಮಾಡವಲ್ರಿ, ಮೊದ್ಲಿನಂಗ ನನ್ ಜೋಡಿ ಖುಷಿಯಾಗೂ ಇರವಲ್ರಿ. ಏನಾರ ಆಗೈತ್ರಿ ನಿಮಗ? ಏನಿಲ್ಲ, ಅದ್ರ ಆಕಿ ಮ್ಯಾಲ ಭಾಳ ನಂಬಿಕೆ ಇಟ್ಟಿದ್ವಿ. ಹೆಂಗಾಕಿರೋಳಕ್ಕ ನಮ್ಮ ಮಾಯನಾರೇ ಚಲೋತಾಗಿ ನೋಡ್ಕೊಂಡು ಹೋಗ್ತಾಳೆ ಅಂತೇಳಿ ಆಕಿ ಮ್ಯಾಲ ವಿಶ್ವಾಸ ಇಟ್ಟು ನಾ ಇದ್ರ ಆಕಿ ನನ್ಗೆ ಹಿಂಗೆ ಮೋಸ ಮಾಡ್ತಾ ಅನ್ಕೊಂಡಿರ್ಲಿಲ್ಲ. ನೀವು ಸ್ವಲ್ಪ ಅದೇನ ಅಂತಾರಲ್ಲ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತೇಳಿ ನೀವು ಸ್ವಲ್ಪ ವಿಚಾರ ಮಾಡಿ ತಿಳ್ಕೊಂಡು ಮಾತಾಡ್ಬೇಕಲ್ಲ ಅವ್ರಿಗೆ. ಒಂದೇ ಸತಿ ಮನೆ ಬಿಟ್ಟು ಹೊರಗೆ ಹಾಕಿದ್ರ ಮತ್ತ ಅವರಿಗೂ ಮನ್ಸಿಗೆ ನೋವಾಗಿರ್ತೈತಿ. ನೀವು ಸ್ವಲ್ಪ ಸಮಾಧಾನದಿಂದ ಕೂತು ಮಾತಾಡಿ ಕೇಳಿ ಹೇಳಿ ಮಾಡಿದ್ರ ಬಗೆಹರಿತೈತೇನೋ. ಒಂದೇ ಸತಿ ಮನೆಯಿಂದ ಹೊರಗೆ ಹಾಕಿರಿ, ಮತ್ತೀಗ ಚಿಂತೆ ಮಾಡ್ಕೋತ ಕೂತ್ರಿ. ಹಿಂಗಾದ್ರೆ ಹೆಂಗ್ರಿ? ನಾ ಆಕಿನ ಒಂದಿನ ಮನ್ಸ ಮುಟ್ಟಿಲ್ಲ, ಆಕಿನ ಕೈ ಹಿಡ್ದಿಲ್ಲ. ಆದ್ರ ಆಕಿ ಬಸರಾಗ್ಯಾಳ. ಇದ್ರಾಗ ವಿಚಾರ ಮಾಡುವಂತದ್ರಿ ಏನೈತಿ? ನೋಡ್ರಿ, ನನಗ ಅದೆಲ್ಲ ಗೊತ್ತಿಲ್ಲ. ನಿಮ್ಮ ಮನೆ ವಿಷಯ ಏನ್ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರ ನನಗ ನೀವು ಇಂಪಾರ್ಟೆಂಟ್. ನೀವ್ ಹಿಂಗೆಲ್ಲ ಇರೋದು ನನ್ಗೆ ಇಷ್ಟ ಆಗೋದಿಲ್ಲ. ನೀವು ಮೊದ್ಲಿನ ತರ ನನ್ ಜೋಡಿ ಹಂಗ ಖುಷಿಯಾಗಿರ್ಬೇಕು, ಅದೇ ನನ್ನ ಆಸೆ. ಬರ್ರಿ ಹೋಗುನ. ಅಂದ್ರ ನನ್ ಮನಸ್ಸ ಹೆಂಗಾಕ ಹಾಳಾಯಕ್ ಹೋಗಲ್ಲಕ್ಕ. ಆದ್ರ ನಿನಗ ನಿನ್ ಖುಷಿನ ಇಂಪಾರ್ಟೆಂಟ್ಲಾ? ಹಂಗಲ್ರಿ, ಆಗುದಾಗೈತಿ. ಈಗ ನಾವ್ ಏನ್ ಮಾಡಕ್ ಸಾಧ್ಯ ಐತಿ? ಏನ್ ಆಗುದಾಕತ್ತ ಮಂಗ್ಯ? ಆಕಿನ ಒಂದಿನ ಮುಟ್ಟಿಲ್ಲ ಬಿಟ್ಟಿಲ್ಲ, ಆಕಿ ಬಸರಾಗ್ಯಾಳ. ಹಿಂಗ್ಯಾಕ್ ಮಾಡಾತ್ತೀರಿ ನೀವು? ನಿಮ್ ಮನಿದೆಲ್ಲ ತಂದು ನನ್ ಮೇಲೆ ತೋರ್ಸಾತ್ತೀರಿ ನೀವು. ಇಲ್ಲಿ ನಾನು ಸಹಾಯಕತ್ತೇನಿ, ಅಲ್ಲಿ ನಮ್ಮ ಮನ್ಯಾಗ ನಮ್ಮ ಮಾಯಿ ಊಟ ನೀರ ಕುಳ್ಳ ಬಿಟ್ಟ ಆಕಿನೂ ಸಹಾಯಕತ್ತಾಳ. ನನಗ ಒಟ್ಟ ನೆಮ್ಮದಿನೇ ಇಲ್ಲ ಆಗೈತಿ. ಪಾಪ ವಯಸ್ಸಾದವ್ರಿ ಅವ್ರು, ನೀವ ಒಂದ್ ಸ್ವಲ್ಪ ಕಾಳಜಿ ಮಾಡ್ಬೇಕು ಅವ್ರಿಗೆ. ಊಟ ನೀರ ಬಿಟ್ಟಾರಂದ್ರ ಹಂಗ ಬಿಟ್ಬಿಡುದನ? ಒಂದ್ ಸ್ವಲ್ಪ ಹೇಳಿ ಕೇಳಿ ಊಟ ಮಾಡಿಸ್ಬೇಕಲ್ಲ ನೀವು. ನಂದ ನಂಗೆ ತಿಳಿದಿಲ್ಲ, ಇನ್ನು ನಮ್ಮ ಮಾಯಿ ಏನ್ ಹೇಳಿ? ಆಕಿನ ಅಷ್ಟು ವಯಸ್ಸಾಗ್ಯಾವ, ಆಕಿನ ತಿಳ್ಕೊಬೇಕು. ಗೌಡ್ರು ಹೇಳಾತಿದ್ರು, ಗೌಡ್ತರ ಊಟ ನೀರ ಎಲ್ಲಾ ಬಿಟ್ಟಾರಂತ. ಏನಾರೇ ಆಗಿರ್ಬೇಕು ಅಂತದ್ದು. ಇವ್ರ ಮನ್ಸು ಸರಿ ಇಲ್ಲ, ಒಂದ್ ಸ್ವಲ್ಪ ಖುಷಿಯಾಗೇ ಇಲ್ಲ ಅವ್ರು. ಏನಂತ ಕೇಳರೆ ಬೇಕು. ಗೌಡ್ತರ ಮುಖ
ಮಕ್ಕೊಂಡೇ ಬಿಟ್ಟಾರಲ್ಲ. ಗೌಡ್ತಾರ ಯಾರವ? ಯಾಕ್ರಿ ಗೌಡ್ತಾರ ಹಾಸಿಗೆ ಹಿಡ್ದಿರಿ? ಊಟ ನೀರ ಎಲ್ಲ ಬಿಟ್ಟಿರೋದ್ ಕೇಳಿನ್ರಿ. ಅಲ್ಲಿ ಗೌಡ್ರು ಅವ್ರದ್ದು ಮನಸ್ಸು ಸರಿ ಇಲ್ರಿ. ಏನಾರ ಆಗಿದ್ರೆ ಅಂತದ? ಏನಾಕತಿವ? ಏನಾಕೈತಿ? ನನ್ನ ಮೊಮ್ಮಗನ ಬಾಳೆನ ಹಾಳಾಗಿ ಹೋಗೈತಿ. ಇಂದು ಸರಿ ಹೊಕ್ಕ ನಾಳೆ ಸರಿ ಹೊಕ್ಕನಂತ ಚಿಂತೆ ಮಾಡಿ ಸಾಕಾಗೈತಿ. ಅಲ್ಲ, ಎಷ್ಟು ತಿಳಿಸಿ ಹೇಳಿದ್ರು ಅವನು ಮಾತನ್ನ ಕೇಳಂಗಿಲ್ಲ ಅಂತ. ಏನಾಗೈತೆ ಗೊತ್ತಿದ್ದೇನೆ ತಂಗಿ, ಅದೊಂದು ಬೇರಿತ್ತು. ಇವು ಹಿಂಗ ಮಾಡಾಕತ್ತೇನಂತ ಆಕೆ ಜೋಡಿ ಚಂದಂಗೆ ಬಾಳೆ ಮಾಡ್ಲಂತೇಳಿ ಗುರುಗಳು ಕೊಟ್ಟದ ಬೇರ ಅವನು ಊಟದಾಗ ಹಾಕತ್ತೇಳಿ ಕೊಟ್ಟಿನಿ. ಅದನ್ನ ಊಟದಾಗ ತೊಗೊಂಡ ಆಕೆ ಎಂತಕ್ಕೆ ಹೋದದ್ದಾಗ ಗೊತ್ತಿಲ್ಲ ಅಂತಾನವ. ಆ ಬೇರಿನ ಮೈಮಾನ ಹಂಗೈತಿ, ಅದು ನನಗೆ ಗೊತ್ತೈತಿ. ಆದ್ರ ಆ ಹುಡುಗಿ ಮ್ಯಾಗ ಆದ್ರ ಅವ್ರ ಶೇಮನೆ ಬಿಟ್ಟು ಹೊರಗೆ ಕಳ್ಸ್ಯಾನವ. ಎಂತ ಅನಿಬಾರ ನಮ್ಮದು, ಎಂತ ಅನಿಬಾರ. ಗೌಡ್ತಾರ ನೀವು ಸಮಾಧಾನ ಮಾಡ್ಕೋರಿ. ಆಗಿದ್ದಾಗೈತ್ರಿ. ನೀವು ಹಿಂಗ್ ಹಾಸಿಗೆ ಹಿಡಿದ್ರೆ ಹೆಂಗ್ರಿ? ನಾನು ತಿಳಿಸಿ ಹೇಳಕ್ಕ ನೋಡ್ತೀನ್ರಿ ಅವ್ರಿಗೆ. ನೀವು ದಯವಿಟ್ಟು ಎದ್ದು ಒಂದ್ ಸ್ವಲ್ಪ ಊಟ ಮಾಡ್ರಿ. ಇಲ್ಲವಾ, ಊಟ ಮಾಡಂಗಿಲ್ಲ. ಅವ ಯಾವಾಗ ನನ್ನ ಮಾತು ಕೇಳ್ತಾನ ಅಂದ ಊಟ ಮಾಡ್ತಾನ. ಇಲ್ದಿದ್ರ ಹಿಂಗ ಈ ಜೀವ ಬಿಟ್ಟು ಬಿಡ್ತೀನವ. ಗೌಡ್ತಾರ ಅಂತ ದೊಡ್ಡ ಮಾತಾಡ್ಬೇಡ್ರಿ. ದೊಡ್ಡ ಮನ್ತನ್ರಿ ನಿಮ್ದು. ನೀವೆಲ್ಲಾ ಚಂದಾಗಿ ಇರ್ಬೇಕ್ರಿ. ಆ ಗೌಡ್ರಿ ತಿಳಿಸಿ ಹೇಳ್ತೀನ್ರಿ. ನೀವೇನು ಟೆನ್ಷನ್ ತಗೋಬೇಡ್ರಿ. ನೀವ್ ರೆಸ್ಟ್ ಮಾಡ್ರಿ. ಹಾ, ಆಯ್ತವ. ಗೌಡ್ರ ನಿಮ್ ಜೋಡಿ ಏನೋ ಮಾತಾಡ್ಬೇಕ್ರಿ. ಆದ್ರೆ ನೀವು ಒಟ್ಟ ಸಿಟ್ಟಿಗೆ ಬರ್ಬಾರ್ದು. ಏನು? ನಾನು ನಿಮ್ಮ ಮನೆಗೆ ಹೋಗಿದ್ದೆ. ಗೌಡ್ತರ ನೋಡ್ದೆ. ನನಗೆ ಎಲ್ಲ ವಿಷಯ ಗೊತ್ತಾಯ್ತು. ನೋಡ್ರಿ, ಇದ್ರಾಗ ನಿಮ್ಮ ಹೆಂಡ್ತಿದು ಏನೂ ತಪ್ಪಿಲ್ಲ. ನನ್ನ ಮಾತು ಕೇಳ್ರಿ. ಹೋಗಿ ನಿಮ್ಮ ಹೆಂಡ್ತಿನ ಕರ್ಕೊಂಬರ್ರಿ. ಅಕ್ಕಿನ ಮಾತಾಡೋ ಹೆಸರು ನನ್ನ ಮುಂದೆ ಹೇಳಕ್ಕೋಗ್ಬೇಡ. ಬೇರೆ ಏನ್ರಿ ಆಗೋ ಕೆಲಸದ್ರ ಹೇಳ. ನೋಡ್ರಿ, ಈಗ ನೀವು ಸಿಟ್ನಾಗ ಅದೇರತ್ತ ನನಗೆ ಗೊತ್ತೈತಿ. ಆದ್ರೂ ಸ್ವಲ್ಪ ಅರ್ಥ ಮಾಡ್ಕೋರಿ ನಾ ಏನು ಹೇಳತ್ತೀನತ್ತ. ಇದ್ರಾಗ ನಿಮ್ಮ ಹೆಂಡ್ತಿದು ಏನೂ ತಪ್ಪಿಲ್ಲ. ನೀವ ತಪ್ಪು ತಿಳ್ಕೊಂಡಿರಿ. ಅದಂಗೆ ಹೇಳ್ತಿ ಹಾಕಿದ ಏನೂ ಇಲ್ಲತ್ತ. ನಾಕೇನು ಮುಟ್ಟ ಇಲ್ಲ. ಆದ್ರೆ ಆಕೆ ಬಸ್ರ ಹಾಕಿ ಕೊತ್ತಾಳ. ಇದಂಗೆ ಸಾಧ್ಯತೆ ಹೇಳ ನನಗೆ. ನೋಡ್ರಿ, ನಾನು ನಿಮ್ಮನ್ನ ಮದುವೆ ಅಷ್ಟೇ ಆಗಿಲ್ಲ. ಆದ್ರೆ ನಿಮ್ಮನ್ನ ಗಂಡ ಅಂತಾನೆ ತಿಳ್ಕೊಂಡಿನಿ. ನಮ್ಮ ಪ್ರೀತಿ ಮೇಲೆ ಆಣಿ ಮಾಡಿ ಹೇಳತ್ತೀನಿ. ನಿಮ್ಮ ಹೆಂಡ್ತಿದು ಏನೂ ತಪ್ಪಿಲ್ಲ. ಅದು ಏನಾಗ್ಯದ ಗೊತ್ತನ್ರಿ, ನೀವು ಆಕಿನ ಜೋಡಿ ಚಂದಾಗಿ ಇರ್ಬೇಕಂತ ಅಜ್ಜಿಯವರು ಯಾವುದೋ ಬೇರೆ ಹಾಕ್ಯಾರಂತ. ಆ ನಶೆದೊಳಗೆ ನಿಮ್ಗೆ ಗೊತ್ತೇ ಆಗಿಲ್ಲ ಆಗಿದ ವಿಷಯ. ನನ್ನ ಮಾತು ನೀವು ನಂಬಬೇಕು. ನನ್ನ ಪ್ರೀತಿ ಮೇಲೆ ನಿಮ್ಮ ನಂಬಿಕೆ ಇದ್ರ ಈ ಸದ್ಯ ಹೋಗಿ ನಿಮ್ಮ ಹೆಂಡ್ತಿನ ಕರ್ಕೊಂಬರ್ರಿ. ಆ ಸೀತಾ ಮಾತೆ ಎಷ್ಟು ಪವಿತ್ರದ ಅಲ್ಲ, ನಿಮ್ಮ ಹೆಂಡ್ತಿನ ಅಷ್ಟ ಪವಿತ್ರದಾಳ್ರಿ. ನೀ ಇಷ್ಟ ನಮ್ಮ ಪ್ರೀತಿ ಮೇಲೆ ಹಾನಿ ಮಾಡಿ ಹೇಳ್ತಿ ಅಂದ್ರೆ ನೀ ಹೇಳೋದು ಕರೆನೇ ಐತಿ. ಆದ್ರೆ ನಾ ಅನ್ಯಾಯವಾಗಿ ನನ್ನ ಹೆಂಡತಿ ಬಗ್ಗೆ ತಪ್ಪು ತಿಳ್ಕೊನಿ. ತಪ್ಪು ತಿಳ್ಕೋದಲ್ಲ, ನಮ್ಮ ಮಾವನ ಹೆತ್ತರೆ ಮಾತಾಡಿ. ಇಲ್ಲ, ನಾ ಹೋಗಿ ಕರ್ಕೊಂಬರ್ತೇನೆ. ಹೌದ್ರಿ, ಅದಕ್ಕೆ ಹೇಳೋದು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತ. ಒಂದು ಸ್ವಲ್ಪ ನೀವು ವಿಚಾರ ಮಾಡಿ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಿತ್ತು ನಿಮ್ಮ ಹೆಂಡ್ತಿ ಎಂಥವ್ರದಾರತ್ತ. ಹೋಲ್ ಬಿಡ್ರಿ, ಆಗುದಾಗೈತಿ. ಆಗುದೆಲ್ಲ ಒಳ್ಳೇದಕ್ಕ. ಹೋಗಿ ನಿಮ್ಮ ಹೆಂಡ್ತಿನ ಕರ್ಕೊಂಡು ಬಂದ್ಬಿಡ್ರಿ. ಆಯ್ತು, ಈಗಿದ್ದ ಹೋಗಿ ನಮ್ಮ ಅವನ ಕಾಲ ಬಿದ್ದರೆ ಯಾಕೆ ಆಗೋದಕ್ರೆ ಆಯ್ತಂಗೆ ಕರ್ಕೊಂಬರ್ತೀವಿ. ಆಯ್ತು, ಈ ಸದ್ದ ಹೋಗ್ರಿ. ಆಯ್ತು ರೇಣುಕ, ಈಗ ಹೋಗಿ ಕರ್ಕೊಂಡ್ ಬಂದ್ಬಿಡ್ತೇನೆ. ಹಾಂ, ನೀನು ಹಂಗೆಲ್ಲ ತೀಸಿ ಹೇಳಿ ನನ್ನ ದಿಗ್ಭ್ರಮೆ ಆಗಿರೋ ಬುದ್ಧಿನ ಸರಿ ಮಾಡಿದೆ. ಆಯ್ತು, ಹೋಗಿ ಬರ್ತೇನೆ. ಹಾಂ, ಆಯ್ ಆಯ್ ಹೇಳು ಹೇಳು. ಆಯ್ ಸಾಕೇನು, ಇನ್ನು ನೀನು ಹೇಳೋದು ಬೇಡ. ನಿನ್ನ ಆಸೆ ಅಂತೆ ಒಂದಿಟ ಹೊರಗೆ ಬಾ. ಏನಾಯ್ತು? ಬಾ, ನೀ ಹೊರಗೆ ಬಾ, ಗೊತ್ತಾಕತಿ. ಬಾ ಬಾಯ್. ನೀ ಅವ್ರು ನೋಡಿದ ತಕೊಂಡಿಂದ ಜಡ್ಡನ ಹೋಗ್ಬಿಡ್ತಕ್. ಬಾ ಬಾಯ್. ಎಲ್ಲಿಗೋ? ನೋಡಿಲ್ಲ ಯಾರು ಬಂದಾರು? ನೋಡಿದ್
ಇವ ಯಾರ್ ಕರ್ಕೊಂಬಂದ್ರು ಇವ ನಿನ್ನ ಯಾರ್ ಕರ್ಕೊಂಬಂದ್ರು? ಹಲೋ, ನೀ ಕರ್ಕೊಂಬಂದಿನ? ಹ್ಞೂ ನಾನ ಕರ್ಕೊಂಡ್ ಬಂದಿ. ನಾ ಕರೆನ ತಿಳಿಬೇಕನ್ನದನ? ಅದು ನಡೆದಿರೋ ವಿಷಯ ನನಗೆ ಎಲ್ಲ ಗೊತ್ತಾತಾಯಿ. ಹಾ. ನಾ ಇಂಥ ತಪ್ಪು ಮಾಡ್ತಂತ ಅನ್ಕೊಂಡಿರಲಿಲ್ಲ ಮಾವಾರ. ನಾನು ನಿಮಗೆ ಮಾತಾಡ್ಬಾರ್ದಾಗಿತ್ರಿ, ದಯವಿಟ್ಟು ನನ್ನ ಸಮಸ್ಯೆ ಮಾವಾರ. ಬ್ಯಾಡಪ್ಪ, ಮನುಷ್ಯ ಅಂದ ಬಳಕ ತಿದ್ದು ನಡೆದ್ರೆ ಸಾಕು. ಯಾವುದೋ ಒಂದು ಕೆಲಸ ಅಂದ್ರೆ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡತ್ತಾರ. ಸಂಶಯ ಸಂಸಾರ ಕೆಡಿಸ್ತತ್ತ. ನೋಡಪ್ಪ, ಈಗ ಅಟ್ರು ಹೆಂಗೆ ನಕ್ಕೋತದ ರೀ, ಹಿಂಗೆ ಸಂಸಾರ ಮಾಡ್ಕೋತ ಹೋಗ್ರಿ. ನೋಡು, ನಿಮ್ಮ ಆಯಿ ಎಂದ ನನ್ನ ಮಗಳು ಹೋಗ್ಯಾಳ ಅಂದೇ ಅನ್ಕೊಂಡು ಮಾಡ್ಕೊಂಡು ಬಿಟ್ಟಾಳತ್ತ. ನಿಮ್ಮ 3 ಜನ ಎಲ್ಲ ಹೇಳ್ತೀವಿ. ಮತ್ತು ತಿಳ್ಕೊಂಡು ನಡೆದೆ ಅಂದ್ರೆ ಸಾಕು ಅಷ್ಟ. ಇನ್ನು ಒಳ್ಳೆ ಬುದ್ಧಿ ಬರ್ರಿಪ್ಪ, ನಿನಗೆ ಚಲೋ ಬುದ್ಧಿ ಬರ್ಲತ್ತ ಬೆಳ್ಕೊತೀವಿ. ಅದಕ್ಕೆ ಹೇಳೋದು, ಸಿಟ್ಟಿಂಕಾಯ ಬುದ್ಧಿ ಕೊಡಬಾರ್ದು ಅಂತ ಹೇಳಿ. ತಪ್ಪು ಏನಾಗಿತ್ತು ಅನ್ನೋದು ಅದನ್ನ ಕೂತ ತಿಳಿದು ಅರ್ಥ ಮಾಡ್ಕೊಂಡ್ರೆ ಜೀವನ ಚೆನ್ನಾಗಿರ್ತೈತಿ. ನಾನು ಸಿಟ್ಟಿಗೇರಿ ಈಕಿನ ಬಿಡಿದು ಮಾಡಿ ಮಾವರ ನಿಮಗೂ ಸಿಕ್ಕಂಗ ಮಾತಾಡಿ ಎಲ್ಲ ಕಳಿಸೀನಿ. ಆದ್ರೆ ನೀವು ಮನಿ ಮಟ್ಟ ಕರ್ಯಾಕ್ ಬಂದ್ರೆ ನಾ ಇಟ್ಟೆಲ್ಲ ಮಾತಾಡಿದ್ದು ಹೊಟ್ಟೆ ಹಾಕೊಂಡು ಏನೋ ತಪ್ಪು ತಿಳ್ಕೊಲಾರ್ದ ನಿಮ್ಮ ಮಗಳನ್ನ ಒಂದೇ ಮಾತಿಗೆ ಕಳಿಸಿದ್ರಲ್ಲ, ನಿಮ್ಮಂತೂ ದೊಡ್ಡ ಮನುಷ್ಯ. ನೋಡಪ್ಪ, ಹೆಣ್ಣು ಕೊಟ್ಟು ಬೆನ್ನು ಕೊಟ್ಟು ಅಂದಾರ. ನೀ ಎಲ್ಲ ತಿಳಿದಂಗೆ ಮಾತಾಡಿದೆ, ಆದ್ರೆ ಸಣ್ಣ ವಯಸ್ಸು. ಆದ್ರೆ ಮಗಳು ಕೊಟ್ಟನೆಲ್ಲ, ಮಗಳು ಕೊಟ್ರೆ ನಿಮ್ಮ ಮುಂದೆ ಸಣ್ಣವರಾಗೇ ಇರ್ಬೇಕು. ಆದ್ರೆ ಮಗಳು ಚೆಂದಾಗಿ ನಡೆದ್ರೆ ಅಷ್ಟೇ ಸಾಕು ನನಗೆ. ಮತ್ತೇನು ಬೇಕಾಗೈತಿ? ನಾ ಎಲ್ಲ ಮಾಡೋದು ನನ್ನ ಮಗಳಿಗಾಗಿ. ಇರೋದು ಒಂದು ಮಗಳೈತಿ. ನನಗೆ ಯಾರ್ದಾರು ನೀನ ನನಗೆ ಗತಿ. ನನ್ನ ಮಗಳಿಗೂ ನೀನ ಗತಿ, ನನಗೂ ನೀನ ಗತಿ. ಇಷ್ಟ ನೋಡಪ್ಪ. ಆಯ್ತು ಮಾವರ, ನಿಮ್ಮಂತ ಹಿರಿಯರು ಕಾಲಕ್ಕೆ ಮಳಿ ಬೆಳಿ ಆಗತ್ತೈತಿ. ನಮ್ಮಂತ ಹರಿಯದ ಹುಡುಗರು ಏನೋ ಹಿಡಿಯುವಾಗ ನೀವೆಲ್ಲ ತೀಸಿ ಹೇಳ್ತೀರಿ ಅಂತೇಳಿ ಇವತ್ತಿನ ಎಷ್ಟೋ ಕುಟುಂಬ ಇನ್ನೂ ಕೂಡ ಚೆನ್ನಾಗಿ ನಡೆದಾವ. ನೋಡ ಯವ್ವ ಮಗಳ, ನಿಮ್ಮ ಆಯಿ ನಿನ್ನ ಸಂಬಂಧ ಭಾಳ ತ್ರಾಸ ಮಾಡ್ಕೊಂಡ. ಆಕೆನ ಕಣ್ಣಿಟ್ಟು ನೋಡ್ಬೇಕು. ಈಗ ಮೊದಲ ಒಂದು ನೀವು ಅದಂದ ಮಕ್ಕೊಂಡಾಳ, ಆಕೆ ಗುಳಿಗೆ ವ್ಯವಸ್ಥೆ ಮಾಡು. ಅದ ನಿನಗೆ ದೇವ್ರ ಒಳ್ಳೇದು ಮಾಡ್ತಾರೆ. ನಿನ್ನ ಗಂಡನ ಒಳ್ಳೆ ದೇವ್ರ ಥರ ನೋಡಪ್ಪ. ಹಿಂದಿನ ಮನಸ್ಸು ಏನೇನು ಗೊಂದಲಗಳು ಇದ್ದವಲ್ಲ ಯಾವ ಮನುಷ್ಯನೇ ಆಗಿರಬೇಡ. ನಿನ್ನ ಮನಸ್ಸು ಹಸನೇ ಇರ್ಬೇಕು. ಅಷ್ಟು ಹೇಳ್ತೀನಿ ನೋಡುವ. ಬೀಗ್ರ, ಈಗ ನನ್ನ ಮೊಮ್ಮಗಳು ಮನೆಗೆ ಬಂದಡ್ಲೆ ಅಟ್ಟ ಸಾಕ. ಆಕೆ ನಾನು ನೋಡ್ಕೊಳ್ಳೋದು ಬೇಡ. ಈಗ ಆಕಿ ಕೊಟ್ಟಿಲ್ಲದ ಆಕಿನ ನಾನ್ ನೋಡ್ಕೋತನ. ಸಂತೋಷದಿಂದ ಆಕಿ ನೋಡ್ಕೊಂಡಾಕಿ ಚಂದ ಇದ್ರಂದ್ರ ಇನ್ನು ನೋಡ್ರಿ ನನ್ನ ಮೊಮ್ಮಗ ನನ್ನ ಮೊಮ್ಮಗಳು ಖುಷಿಯಿಂದ ಇದ್ರ ನನಗದ ದೊಡ್ಡ ಸ್ವರ್ಗ ಸುಖ ಸಿಕ್ಕಂಗ. ಅದು ನೋಡಪ್ಪ, ನಿನ್ ಹೆಂಡತಿನ ಚಂದಂಗ್ ನೋಡ್ಕೊಂಡು ನಿನ್ ಜವಾಬ್ದಾರಿ. ಹೌದಿಲ್ರ ಬೀಗ್ರ? ನೋಡಪ್ಪ, ಆಯಿ ಕಳ್ ಎಂತದೈತೆ. ಭಾಳ ಸಂತೋಷ ಆಗತೈತಿ. ಹಿಂದಿನ ಮಂದಿನ ಹಂಗಾದ. ನೀ ಹೇಳ್ದಂಗ ನನ್ನ ಹೆಂಡತಿನ ಕರ್ಕೊಂಬನ್ನಿ. ನಮ್ಮ ಆಯಿನ ಫುಲ್ ಖುಷಿಯಾಗ್ಯಾಳ, ನನ್ನ ಹೆಂಡತಿನೂ ಖುಷಿಯಾಗ್ಯಾಳ. ಖುಷಿ ಆಗ್ಲೇಬೇಕಲ್ಲ. ನಿಮ್ದೆಲ್ಲ ಸುದ್ದಾಯ್ತು, ಹೆಂಡ್ತಿನೂ ಮನಿಗ್ ಬಂದ್ಲು, ಈಗ ಹೊಸ ಮಗುನೂ ಬರ್ತೈತಿ. ಆಯ್ತು, ಆರಾಮ್ ಇದ್ಬಿಡ್ರಿ. ಅಲ್ಲ, ಏನತ್ ಮಾತಾಡತ್ತಿದೀನಿ? ನಾನು ಖುಷಿ ಎಲ್ಲ ಇರೋದ ನಿಂತಕೈತೆ. ಸರಿ ಅದಿ ಬಿಡ. ನಿಂದಿರಿ ಗೌಡ್ರ, ಇಷ್ಟ ದಿನ ಅನ್ಕೊಂಡಿದ್ದರೆ ನೀವು ನನ್ನ ಪ್ರೀತಿ ಮಾಡಾತಿರಂತ. ಆದ್ರ ನನಗ್ ಗೊತ್ತಾಯ್ತು ನೀವು ಪ್ರೀತಿ ಮಾಡಾತಿರೋದು ನಿಮ್ ಹೆಂಡ್ತಿನ. ಒಂದ್ ಸ್ವಲ್ಪ ಕೆಲ್ಲೆ ದಾರಿ ತಪ್ಪ್ಯಾಳ ಅಂದ ಬಳಕ ನಿಮ್ ನೆಮ್ಮದಿನೇ ಇಲ್ಲಾರ್ದಂಗಾಯ್ತು. ಊಟ ನಿದ್ದಿ ಎಲ್ಲಾ ಬಿಟ್ಟು ಆಕಿನ ಚಿಂತೆಗೆ ಕೂತ್ರಿ. ಅವಾಗ ಅರ್ಥ ಆಗಿದ್ದು ನಿಮಗ್ ನಾ ಅಲ್ಲ ಬೇಕಾಗಿರೋದು, ನಿಮ್ ಹೆಂಡ್ತಿನೇ ಬೇಕಾಗ್ಯಾಳ. ನೋಡು, ಅದಂಗಲ್ಲ. ನನ್ನ ಮಾತು ಕೇಳು, ದಾರಿ ಬಿಡು. ಗೌಡ್ರ, ಇದು ಮಜಾಕ್ ಮಾಡಾತಿಲ್ರಿ, ನಿಮ್ಗ ಸೀರಿಯಸ್ ಆಗಿ ಹೇಳಾತೀನಿ ಕೇಳ್ರಿ. ಇನ್ ಮುಂದ ನಿಮ್ಗೂ ನನ್ಗೂ ಯಾವ ಸಂಬಂಧ ಇಲ್ಲ. ಹೆಂಗಿದ್ರು ನಿಮ್ ಬಾಳೆ ಸುದ್ದಾಗೈತಿ, ಹೊಸ ಮಗುನು ಬರಾತೈತಿ. ನೀವು ಆರಾಮ್ ಇರ್ಬೋದು. ನನ್ ಕಟ್ಟಿಕಲ್ ನೀವು ತುಳಿಯಂಗಿಲ್ಲ. ನನಗೇನು ದುಡ್ಕೊಂಡ್ ತಿನ್ನಕ್ಕಿ, ನೀವಲ್ಲ ಅಂದ್ರ ಇನ್ನೊಬ್ರು. ಯಾವತ್ತು ನಮ್ಮ ಮನಿ ಬಾಗ್ಲಿನ ಓಪನ್ ಆಗಂಗಿಲ್ಲ ನಿಮಗ. ನಿನ್ನ ಬಿಟ್ಕೊಡು ಮನಸ್ಸು ನನಗಿರ್ಲಿಲ್ಲ. ಆದ್ರ ಪ್ರೀತಿ ಮಾಡೋದು ಮುಖ್ಯ ಅಲ್ಲ, ತ್ಯಾಗ ಮಾಡೋದು ಮುಖ್ಯ. ನಮ್ಮಿಂದ ಒಂದು 4 ಜನ ಚಂದಾಗಿ ಇರ್ತಾರಂದ್ರ ಅವರೆಲ್ಲ ಚಂದಾಗಿ ಇರಲಿ. ಆದರೂ ನಾನು ನಿನ್ನ ಮನ್ಸಾರೆ ಪ್ರೀತಿ ಮಾಡೀನಿ. ನಿನ್ನ ಬಿಟ್ಟು ನಾ ಹೆಂಗಿರ್ಲಿ?
ಎಲ್ಲ ನನ್ನ ಕರ್ನಾಟಕ ಜನಕ್ಕೆ ನಮಸ್ಕಾರ. ಈ ವಿಡಿಯೋ ಯಾಕೆ ಮಾಡಿದೀವಿ ಅಂದ್ರೆ ಈ ತುಂಬಿದ ಮನಿ ಒಳಗೆ ಒಬ್ಬ ತೆಪ್ರ ಮನಿ ಪರಿಸ್ಥಿತಿ ಏನಾಕತಿ ಅನ್ನೋದು ಈ ವಿಡಿಯೋದಾಗ ತೋರಿಸ್ಕೊಟ್ಟದಿ. ಆಮೇಲೆ ಇನ್ನೊಂದ್ ಏನ್ ತಿಳ್ಸಾಕ್ ಹೊಂಟಿವಂದ್ರ ಯಾರ್ದೋ ಒಬ್ರ ಖುಷಿಗೋಸ್ಕರ 20 ಮಂದಿ ಖುಷಿ ಹಾಳಾಗುದು ಅದು ತಪ್ಪು. ಸೊ ಒಬ್ರ ಖುಷಿ ಹಾಳಾಗಿ 20 ಮಂದಿ ಖುಷಿಯಾಗಿರ್ತಾರಂದ್ರ ತ್ಯಾಗ ಮಾಡೋದ್ರಾಗ ಏನಿಲ್ಲಲ್ಲ. ಅದೇ ಅಂತಾರಲ್ಲ, ಪ್ರೀತಿ ಅಮರ ತ್ಯಾಗ ಮಧುರ ಅಂತ ಹೇಳ್ಬಿಟ್ಟು. ಸೊ ಹಂಗೆ ಇದನ್ನ ಹೇಳಕ್ ಹೊಂಟಿವಿ. ಏನಾದ್ರೂ ತಪ್ಪಾಗಿದ್ರ ದಯವಿಟ್ಟು ಕ್ಷಮಾ ಮಾಡ್ರಿ. ಆಮೇಲೆ ನಮ್ ಚಾನೆಲ್ ಮೇಲೆ ನಿಮ್ದು ಪ್ರೀತಿ ವಿಶ್ವಾಸ ಯಾವಾಗ್ಲೂ ಇರ್ಲಿ, ಹಂಗೆ ಸಪೋರ್ಟ್ ಮಾಡ್ರಿ. ಅದೇ ರೀತಿ ನಮ್ಮ ವಿಡಿಯೋ ಯಾರು ಹಾಕ್ತೀರಿ ದಯವಿಟ್ಟು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ಕೆಲವೊಬ್ರ ಸಬ್ಸ್ಕ್ರೈಬ್ ಮಾಡಂಗಿಲ್ಲ. ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗ ಭಾಳ ಹೆಲ್ಪ್ ಆಕತಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ರಿ.